ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಚಂದ್ರಹಾಸ್ SO, ಪ್ಲಾಟಿನಮ್ ಡೈರೆಕ್ಟರ್ ಮೋದಿಕೇರ್ ಇಂಡಿಯಾ. ಎಸ್, ನೇರವಾಗಿ ಒಂದು ಪ್ರಶ್ನೆಯನ್ನು ಕೇಳೋದ್ರ ಮುಖಾಂತರ ಇವತ್ತಿನ ಒಂದು ಅದ್ಭುತವಾದಂಥ ಒಂದು ಸೆಷನ್ನ ಸ್ಟಾರ್ಟ್ ಮಾಡ್ತೀನಿ. ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಒಂದು ಮೊಬೈಲ್ ಸ್ಕ್ರೀನ್ ಮೇಲೆ ಒಂದು ಚಿತ್ರ ಕಾಣಿಸ್ತಾ ಇದೆ, ಹೌದಾ? ಸೊ ನನ್ನ ಪ್ರಶ್ನೆ ಏನಪ್ಪ ಅಂದರೆ, ಕೆನ್ ಯು ಮೇಕ್ ಔಟ್ ವಾಟ್ ಯು ಆರ್ ಲುಕಿಂಗ್ ಅಟ್? ಅಂದರೆ ಏನು ಕಾಣಿಸ್ತಾ ಇದೆ ಅನ್ನೋದನ್ನು ಸರಿಯಾಗಿ ಹೇಳಲಿಕ್ಕೆ ಸಾಧ್ಯ ಆಗ್ತದಾ? ಈ ಚಿತ್ರವನ್ನು ನೋಡಿದ ತಕ್ಷಣ ಅನ್ನಿಸ್ತಿದೆ, ನಿಮಗೊಂದು ಒಳಗಡೆ ಒಂದು ಫೀಲ್ ಬರುತ್ತೆ. ಏನಂತಂದರೆ, ನನ್ನ ಕಣ್ಣು ಅಂದರೆ ನನ್ನ ದೃಷ್ಟಿ ಏನಾದರೂ ಸರಿ ಇಲ್ವಾ, ಅಥವಾ ಈ ಒಂದು ಭಾವಚಿತ್ರ ಅಥವಾ ಚಿತ್ರ ಏನಿದೆ ಇದೇ ಸರಿಯಾಗಿಲ್ವಾ ಅಂತ ನಮಗನ್ಸುತ್ತೆ, ಹೌದಾ? ಎಸ್ ಆರ್ ನೋ? ಆ ಒಂದು ಫೀಲಿಂಗ್ ನಿಮಗೆ ಬಂತೋ ಇಲ್ವೋ? ಖಂಡಿತ ಬರುತ್ತೆ. ಸೊ ಈಗ ಇನ್ನೊಂದು ಚಿತ್ರವನ್ನು ನೋಡೋಣ. ಎಸ್, ಈಗ ನೋಡಿ, ಈಗ ಅದೇ ಒಂದು ಚಿತ್ರ ಎಷ್ಟು ಕ್ಲಿಯರಾಗಿ ಕ್ರಿಸ್ಟಲ್ ಕ್ಲಿಯರ್ ಆಗಿ ನಮ್ಮೆಲ್ಲರಿಗೂ ಕೂಡ ಕಾಣಿಸ್ತಾ ಇದೆ, ಹೌದಾ? ಸೊ ಅಲ್ಲಿಗೆ ಎರಡೂ ಚಿತ್ರದಲ್ಲೂ ಕೂಡ ಒಂದು ವ್ಯತ್ಯಾಸವನ್ನು ನಾವು ನೋಡ್ಬೋದು, ಹೌದಾ? ಸೊ ಮುಂಚೆ ಇದ್ದಂಥ ಒಂದು ಚಿತ್ರ ಬ್ಲರ್ ಆಗಿತ್ತು, ಕ್ಲಿಯರ್ ಇರಲಿಲ್ಲ, ಸರಿಯಾದ ರೀತಿಯಲ್ಲಿ ಕಾಣಿಸ್ತಿರ್ಲಿಲ್ಲ, ಏನಿದೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಬಟ್ ಈ ಒಂದು ಚಿತ್ರದಲ್ಲಿ ನನಗೆ ಸರಿಯಾಗಿ ಕಾಣಿಸ್ತಾ ಇದೆ, ಏನೆಲ್ಲ ಇದೆ ಅನ್ನೋದು ನನಗೆ ಕ್ರಿಸ್ಟಲ್ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ, ಹೌದಾ? ಈ ಒಂದು ವ್ಯತ್ಯಾಸ ನಮಗೆಲ್ಲರಿಗೂ ಗೊತ್ತಾಗಿದೆ ಅಲ್ವಾ? ಎಸ್, ಅದಕ್ಕೆ ಇವತ್ತಿನ ಒಂದು ಮುಖ್ಯವಾದಂಥ ಇವತ್ತಿನ ಸೆಷನ್ ಬಹಳ ಮುಖ್ಯ. ಯಾಕೆ ಅನ್ನೋದಾದರೆ, ಮತ್ತು ಈ ಒಂದು ಸೆಷನ್ ಏನಿದೆ ಸ್ವಲ್ಪ ಲೆಂತಿ ಆಗುತ್ತೆ, ಬಟ್ ಇದನ್ನು ಯಾಕೆ ಸಂಪೂರ್ಣವಾಗಿ ವೀಕ್ಷಿಸಬೇಕಂದ್ರೆ ಇದೇ ಕಾರಣಕ್ಕೋಸ್ಕರ. ಅದಕ್ಕೆ ಹೇಳೋದು ವಿಷನ್ ಹೆಲ್ತ್, ಅಂದರೆ ದೃಷ್ಟಿಯ ಆರೋಗ್ಯ ಅನ್ನೋದು ಬಹಳ ಬಹಳ ಮುಖ್ಯವಾದಂಥದ್ದು. ಅದಕ್ಕೆ ನಾವು ಬಹಳ ಪ್ರಾಮುಖ್ಯತೆಯನ್ನು ಕೊಡಬೇಕಾಗಿದೆ. ಎಸ್, ಹಾಗಾದರೆ ತಡ ಮಾಡ್ದಲೇ ನೇರವಾಗಿ ವಿಚಾರಕ್ಕೆ ಬಂದ್ಬಿಡೋಣ. ಸೊ ನೇರವಾಗಿ ಇದರ ಬಗ್ಗೆ ಸಾಕಷ್ಟು ಮಾಹಿತಿ, ಅಂದರೆ ನನ್ನ ದೃಷ್ಟಿ, ನನ್ನ ಒಂದು ವಿಷನ್, ಅಂದರೆ ನನ್ನ ಕಣ್ಣಿನ ಆರೋಗ್ಯದ ಬಗ್ಗೆ ಸಂಪೂರ್ಣವಾಗಿ ಈ ಒಂದು ಸೆಷನ್ನಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ಒಂದು ಸೆಷನ್ನ ಸಂಪೂರ್ಣವಾಗಿ ಕೇಳಿಸ್ಕೊಳ್ಳಿ ಮತ್ತು ಭಾಗವಹಿಸಿ. ಎಸ್, ನಾನು ಏನೇ ನೋಡಬೇಕಂತಂದರೂ ನನಗೆ ಸಹಾಯ ಮಾಡುವಂಥ ಒಂದು ನನ್ನ ದೇಹದ ಅಂಗ ಯಾವುದು? ಐಸ್, ಅಂದರೆ ನನ್ನ ಒಂದು ಕಣ್ಣು. ಅದನ್ನೇ ಒಂದು ಮಾತು ಹೇಳ್ತಾರೆ, ಐಸ್ ಆರ್ ದ ವಿಂಡೋಸ್ ಟು ದ ಬಾಡಿ ಅಂತಂದರೆ, ಇಡೀ ನನ್ನ ದೇಹಕ್ಕೆ ನನ್ನ ಕಣ್ಣು ಅನ್ನೋದು ಒಂದು ಕಿಟಕಿ ಇದ್ದಂಗೆ, ವಿಂಡೋಸ್ ಇದ್ದಂಗೆ. ಯಾಕೆಂದರೆ ನಾವಿವತ್ತು ಏನೇ ನೋಡಿದ್ರೂ ಕೂಡ ಅದಕ್ಕೆ ಕಾರಣಕರ್ತರಾಗಿರುವಂಥ ಒಂದು ಪ್ರಮುಖವಾದಂಥ ಅಂಗ ನನ್ನ ಕಣ್ಣು. ಹಾಗೆ ಈ ಒಂದು ಕಣ್ಣಿನ ಬಗ್ಗೆ ಒಂದಿಷ್ಟು ಫ್ಯಾಕ್ಟ್ಸನ್ನು ನೋಡ್ತಾ ಹೋಗೋದಾದರೆ, ಇಡೀ ನನ್ನ ದೇಹದಲ್ಲಿ ಈ ಒಂದು ಕಣ್ಣೇನಿದೆ ಇದು ಒಂದೇ ಒಂದು ಅಂಗ ಅಥವಾ ಒಂದೇ ಒಂದು ಜಾಗ. ನನ್ನ ಒಂದು ಬ್ಲಡ್ ವೆಸಲ್ಸ್ ಅಂತ ನಾವೇನು ಹೇಳ್ತೀವಿ ಅದನ್ನು ನಾವು ನೇರವಾಗಿ ನೋಡಬಹುದು. ಹಾಗೆ ಆಪ್ಟೋಮೆಟ್ರಿಸ್ಟ್ ಏನಿದ್ದಾರೆ ಅವರು ಕೇವಲ ನಮ್ಮ ಕಣ್ಣನ್ನು ಹೊರಗಡೆಯಿಂದನೇ ನೋಡಿಬಿಟ್ಟು, ಕಂಡೀಷನ್ಸನ್ನು ನೋಡಿಬಿಟ್ಟು ಏನಾದರೂ ಸಮಸ್ಯೆಗಳಿದೆಯಾ ಇಲ್ವಾ ಅಂತ ಕೇವಲ ಬರಿಗಣ್ಣಿಂದನೇ ನಮ್ಮೆಲ್ಲರ ಕಣ್ಣನ್ನು ನೋಡಿಬಿಟ್ಟು ಏನೇ ಸಮಸ್ಯೆಗಳಿದೆಯೋ ಇಲ್ವೋ ಅನ್ನೋದನ್ನು ನೇರವಾಗಿ ನೋಡಿಬಿಟ್ಟು ಪತ್ತೆ ಹಚ್ಚಿಬಿಟ್ಟು ಅದನ್ನು ತಿಳಿಸ್ಲಿಕ್ಕೆ ಸಾಧ್ಯ ಆಗುವಂಥದ್ದು ಕೇವಲ ನಮ್ಮ ಕಣ್ಣಿನಲ್ಲಿ ಮಾತ್ರ. ಇನ್ನು ಬೇರೆ ಯಾವುದೇ ಅಂಗದಲ್ಲೂ ಕೂಡ ಆ ರೀತಿ ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲದಕ್ಕೂ ಕೆಲವೊಂದು ಟೆಸ್ಟ್, ಕೆಲವೊಂದು ಸ್ಕ್ಯಾನ್ ಮಾಡಬೇಕಾಗತ್ತೆ. ಬಟ್ ಕಣ್ಣಿನ ಆರೋಗ್ಯ ಅಂತ ಬಂದರೆ ಬರಿಗಣ್ಣಿನಿಂದಲೇ ನೋಡಿಬಿಟ್ಟು ಅದನ್ನು ಪರೀಕ್ಷೆ ಮಾಡ್ಬೋದು, ಕಣ್ಣು ಆರೋಗ್ಯವಾಗಿದೆಯೋ ಇಲ್ವೋ ಅಂತ. ಎಸ್, ಹಾಗೆ ಹೆಲ್ದಿ ಬ್ರೈನ್ ಫಂಕ್ಷನ್ ಅಂತಂದರೆ ನನ್ನ ಒಂದು ಬ್ರೈನ್, ಮೆದುಳು ಏನಿದೆ ಅದು ಆರೋಗ್ಯವಾಗಿ ಕಾರ್ಯವನ್ನು ಮಾಡಬೇಕನ್ನೋದಾದರೆ ಅದಕ್ಕೆ ಆರೋಗ್ಯವಂತ ದೃಷ್ಟಿ ಕೂಡ ಬಹಳ ಮುಖ್ಯವಾದದ್ದಂತು. ಹಾಗಾಗಿ ನಿಮ್ಮ ಒಂದು ಕಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಂಡ್ರೆ ನಿಮ್ಮ ಮೆದುಳಿನ ಆರೋಗ್ಯವೂ ಕೂಡ ಬಹಳ ಅದ್ಭುತವಾಗಿರುತ್ತದೆ. ಸೊ ಹಾಗಾಗಿ ಒಂದು ಒಳ್ಳೆಯ ದೃಷ್ಟಿಯನ್ನು ಕಾಪಾಡಿಕೊಳ್ಳುವಂಥದ್ದು, ಕಣ್ಣಿನ ದೃಷ್ಟಿಯನ್ನು ಕಾಪಾಡಿಕೊಳ್ಳುವಂಥದ್ದು ಬಹಳ ಬಹಳ ಮುಖ್ಯ ಆಗ್ತದೆ. ಒಂದು ಜೀವನ ಶೈಲಿಯಲ್ಲಿ ಒಂದು ಜೀವನವನ್ನು ನಡೆಸಲಿಕ್ಕೆ ಬಹಳ ಮುಖ್ಯವಾದಂಥ ಒಂದು ಅಂಗ ಈ ಒಂದು ಕಣ್ಣಾಗಿರುತ್ತೆ. ಎಸ್, ಹಾಗಿದ್ರೆ ಮುಂದೆ ಮತ್ತೊಂದಿಷ್ಟು ವಿಚಾರವನ್ನು ತಿಳ್ಕೊಳ್ತಾ ಹೋಗೋಣ. ಎಸ್, ಹಾಗಿದ್ರೆ ನನ್ನ ಐಸ್ ಸ್ಟ್ರಕ್ಚರ್ ಹೇಗಿದೆ, ಮಾನವನ ಕಣ್ಣಿನ ಒಂದು ಆಕಾರ ಯಾವ ರೀತಿ ಇದೆ, ಹಾಗೆ ಇದೇನೆಲ್ಲ ಕೆಲಸ ಮಾಡುತ್ತೆ ಅನ್ನೋದನ್ನು ಇನ್ ಡೀಟೇಲ್ ಆಗಿ ನಾವಿವತ್ತು ನೋಡ್ತಾ ಹೋಗೋಣ. ಸೊ ಇದು ಬಹಳ ಬಹಳ ಮುಖ್ಯ. ಯಾಕೆ ಅಂತಂದರೆ ನಾವು ತುಂಬ ಜನ ಕಣ್ಣಿನ ಬಗ್ಗೆ ಅಷ್ಟು ನಿರ್ಲಕ್ಷ್ಯ ಕೊಡೋದಿಲ್ಲ. ಯಾಕೆಂದರೆ ಕಣ್ಣು ಚೆನ್ನಾಗಿದೆ ಅಂದರೆ ನಾವು ಅದ್ರ ಬಗ್ಗೆ ನಿರ್ಲಕ್ಷ್ಯ ಮಾಡಿಬಿಡ್ತೀವಿ. ಬಟ್ ಅದರ ಸಮಸ್ಯೆ ಬಂದಾಗ ಮಾತ್ರ ಅಯ್ಯೋ ಏನಾಯ್ತಪ್ಪ ಅಂತ ಯೋಚನೆ ಮಾಡ್ತೀವಿ. ಸೊ ಹಾಗಾಗಿ ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಎಸ್, ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ ಆಫ್ ಐ. ಸೊ ಕಣ್ಣನ್ನೋದೇನಿದೆ ಇದು ಒಂದು ಸೆನ್ಸರಿ ಆರ್ಗನ್ ಅಂತ ನಾವಿಲ್ಲಿ ಹೇಳ್ಬೋದು. ನಾವಿವತ್ತೇನಾದರೂ ನಮಗೇನಾದರೂ ಕಾಣಿಸ್ತಾ ಇದೆ ಅಂದರೆ ಅದಕ್ಕೆ ಮುಖ್ಯವಾದಂಥ ಕಾರಣ ಈ ಒಂದು ಕಣ್ಣು. ಹಾಗೆ ಈ ಒಂದು ಕಣ್ಣಿನ ಮುಖ್ಯವಾದ ಕೆಲಸ ಏನಪ್ಪ ಅಂದರೆ, ಇದರ ಒಂದು ಸಾಮರ್ಥ್ಯ ಏನಪ್ಪ ಅಂತಂದರೆ ಡಿಫ್ರೆನ್ಷಿಯೇಷನ್ ಆಫ್ ಕಲರ್ಸ್, ಅಂದರೆ
ವಿಧ ವಿಧವಾದಂಥ ಬಣ್ಣಗಳನ್ನು ಡಿಫ್ರೆನ್ಷಿಯೇಷನ್ ಮಾಡುವಂಥ ಒಂದು ಗುಣ, ಒಂದು ಸಾಮರ್ಥ್ಯವನ್ನು ಈ ಕಣ್ಣು ಹೊಂದಿದೆ. ಅದು ಎಷ್ಟಪ್ಪ ಅಂದರೆ 10 to 12 ಮಿಲಿಯನ್ ಕಲರ್ಸ್, ಅಂದರೆ 1 ಕೋಟಿಯಿಂದ 1,20,00,000 ಥರ ವಿಧ ವಿಧವಾದಂಥ ಬಣ್ಣಗಳನ್ನು ಡಿಫ್ರೆನ್ಷಿಯೇಷನ್ ಮಾಡುವಂತಹ ಒಂದು ಸಾಮರ್ಥ್ಯವನ್ನು ಮಾನವನ ಕಣ್ಣು ಹೊಂದಿದೆ. ಹಾಗೆ ಮೇಂಟೈನಿಂಗ್ ದ ಬಯೋಲಾಜಿಕಲ್ ಕ್ಲಾಕ್ ಆಫ್ ದ ಹ್ಯೂಮನ್ ಬಾಡಿ, ಅಂದರೆ ನನ್ನ ದೇಹಕ್ಕೆ ಒಂದು ಗಡಿಯಾರ ಇದೆ, ಅಂದರೆ ಜೈವಿಕವಾದಂಥ ಒಂದು ಗಡಿಯಾರ ಇದೆ ಅಂದರೆ ಅದು ನನ್ನ ಕಣ್ಣಾಗಿರುತ್ತೆ. ನನ್ನ ಒಂದು ಕಣ್ಣು ಒಂದು ಕ್ಯಾಮರಾ ಅಂತ ನಾವು ಹೇಳ್ಬೋದು. ಯಾಕೆ ಅನ್ನೋದಾದರೆ ಇದೇನು ಮಾಡುತ್ತಪ್ಪ ಅಂದರೆ ಗ್ಯಾದರಿಂಗ್ ಲೈಟನ್ನು, ಸೊ ಒಂದು ಬೆಳಕು ಏನಿರುತ್ತೆ ಅದನ್ನು ಗ್ಯಾದರ್ ಮಾಡುತ್ತೆ, ಫೋಕಸ್ ಮಾಡುತ್ತೆ, ಟ್ರಾನ್ಸ್ಮಿಟ್ ಮಾಡುತ್ತೆ. ಒಂದು ಲೈಟನ್ನು ಯಾವುದ್ರ ಮುಖಾಂತರ, ಒಂದು ಲೆನ್ಸ್ ಮುಖಾಂತರ ಎಲ್ಲ ಬೆಳಕನ್ನು ಗ್ಯಾದರ್ ಮಾಡಿ, ಫೋಕಸ್ ಮಾಡಿ, ಟ್ರಾನ್ಸ್ಮಿಟ್ ಮಾಡುತ್ತೆ. ಏನಕ್ಕೆ ಅಂತಂದರೆ ಕ್ರಿಯೇಟಿಂಗ್ ಎನ್ ಇಮೇಜ್ ಆಫ್ ದ ಆಬ್ಜೆಕ್ಟ್, ಅಂದರೆ ನಾವೇನೇ ನೋಡ್ತಿದ್ದೀವಿ ಅಂತಂದರೆ ಅದು ಒಂದು ಇಮೇಜ್ ಆಗಿ ನನ್ನ ಬ್ರೈನಲ್ಲಿ ಅದು ಸೆಟ್ ಆಗಬೇಕು ಅನ್ನೋದಾದರೆ ಈ ಕೆಲಸವನ್ನು ಮಾಡುವಂಥದ್ದು ನನ್ನ ಒಂದು ಕಣ್ಣುಗಳು. ನೋಡಿ ಎಷ್ಟು ಪ್ರಮುಖವಾದಂಥ ಒಂದು ಪಾತ್ರವನ್ನು ಇವತ್ತು ನನ್ನ ಕಣ್ಣು ವಹಿಸ್ತಿದೆ. ಎಸ್, ಈಗ ನನ್ನ ಕಣ್ಣಲ್ಲಿ ಯಾವೆಲ್ಲ ಪಾರ್ಟ್ಸ್ ಬರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಎಕ್ಸ್ಟರ್ನಲ್ ಸ್ಟ್ರಕ್ಚರ್, ಅಂದರೆ ಹೊರಭಾಗದಲ್ಲಿ ನಮಗೇನು ಕಾಣುತ್ತೆ ಅಲ್ಲಿ ಏನೆಲ್ಲ ಬರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ನಿಮ್ಮ ಸ್ಕ್ರೀನ್ ಮೇಲೆ ಮಧ್ಯಭಾಗದಲ್ಲಿ ಒಂದು ಚಿತ್ರ ಕಾಣಿಸ್ತಾ ಇದೆ, ಅದು ನಿಮ್ಮ ಕಣ್ಣಿನ ಒಂದು ಆಕಾರ. ಅದರ ಎಕ್ಸ್ಟರ್ನಲ್ ಪಾರ್ಟ್ಸಲ್ಲಿ ಏನೆಲ್ಲ ಬರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಅಲ್ಲಿ ಕೆಲವೊಂದು ನಂಬರ್ಸ್ ಇದೆ, ಸೊ ಆ ನಂಬರ್ಸನ್ನು ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅಂದರೆ ಅದು ಯಾವ ಒಂದು ಪಾರ್ಟ್ ಅದೇನು ಕೆಲಸ ಮಾಡುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ 5ನೇ ಒಂದು ನಂಬರ್, 5th ಒನ್ ಏನಿದೆ ಅದು ಸ್ಕ್ಲೀರಾ ಅಂತ ಹೇಳಿ. ಸೊ ಇದು ವೈಟ್ ವಿಸಿಬಲ್ ಪೋರ್ಷನ್. ಸೊ ನನ್ನ ಕಣ್ಣಿನ ಒಂದು ವೈಟ್ ವಿಸಿಬಲ್ ಪೋರ್ಷನ್ ಆಗಿರುತ್ತೆ. ಹಾಗೆ ಇದೇನು ಮಾಡುತ್ತಪ್ಪ ಅಂದರೆ ಪ್ರೊಟೆಕ್ಟ್ಸ್ ದ ಇನ್ನರ್ ಪಾರ್ಟ್ಸ್, ಅಂದರೆ ನನ್ನ ಕಣ್ಣಿನ ಒಳ ಭಾಗವನ್ನು ಪ್ರೊಟೆಕ್ಷನ್ ಮಾಡುವಂಥ ಕೆಲಸ ಈ ಒಂದು ಸ್ಕ್ಲೀರಾ ಮಾಡುತ್ತೆ. ಸೊ ಈ ಒಂದು ಸ್ಕ್ಲೀರಾದ ಒಂದು ಲೈನ್ ಇರುತ್ತಲ್ಲ, ಅಲ್ಲಿ ಕಂಜಕ್ಟಿವಾ ಅಂತ ಹೇಳಿ ಒಂದು ಅಂಗ ಇರುತ್ತೆ, ಒಂದು ಪಾರ್ಟ್ ಇರುತ್ತೆ. ಎಸ್, ಅದರ ಒಂದು ಕಾರ್ಯ ಏನು ಅಂತ ನೋಡ್ತಾ ಹೋಗೋದಾದರೆ, ಸೊ ನಮ್ಮ ಕಣ್ಣನ್ನು ತೇವಾಂಶವಾಗಿ ಇಡುವಂಥ ಒಂದು ಕೆಲಸ, ಹಾಗೆ ಕ್ಲಿಯರ್ ಆಗಿ ಇಡುವಂಥ ಒಂದು ಕೆಲಸವನ್ನು ಈ ಒಂದು ಪಾರ್ಟ್ ಮಾಡುತ್ತೆ. ಹಾಗೆ ನನ್ನ ಒಂದು ಕಣ್ಣಿಗೆ ಒಂದು ಲ್ಯೂಬ್ರಿಕೇಷನ್ ಬೇಕಲ್ವಾ, ಸೊ ಆ ಒಂದು ಲ್ಯೂಬ್ರಿಕೇಷನನ್ನು ಒಂದು ಮ್ಯೂಕಸ್ ಮುಖಾಂತರ ಅಥವಾ ಒಂದು ಟಿಯರ್ಸ್, ಕಣ್ಣೀರಿನ ಮುಖಾಂತರ ಆ ಒಂದು ಲ್ಯೂಬ್ರಿಕೇಷನನ್ನು ಕೊಡುವಂಥ ಒಂದು ಅದ್ಭುತವಾದಂಥ ಕೆಲಸ ಈ ಒಂದು ಕಂಜಕ್ಟಿವಾ ಮಾಡ್ತದೆ. ನೆಕ್ಸ್ಟ್ 9 ನಂಬರ್, ಆ ಒಂದು ಡಯಾಗ್ರಾಮಲ್ಲಿ 9ನೇ ಸಂಖ್ಯೆಯಲ್ಲಿ ನಿಮಗೆ ಏನು ಒಂದು ಪಾರ್ಟ್ ಕಾಣಿಸ್ತಾ ಇದೆ ಅದನ್ನು ನಾವು ಕಾರ್ನಿಯಾ ಅಂತ ಕರಿತೀವಿ. ಅದು ಯಾವ ರೀತಿ ಇರುತ್ತಪ್ಪ ಅಂದರೆ ಅದು ಕಂಪ್ಲೀಟ್ಲಿ ಟ್ರಾನ್ಸ್ಪರೆಂಟ್ ಆಗಿ ಇರುತ್ತೆ. ಇದು ಒಂದು ಟ್ರಾನ್ಸ್ಪರೆಂಟ್ ಪಾರ್ಟ್ ಆಫ್ ಅವರ್ ಐ ಅಂತ ಹೇಳ್ಬೋದು. ನಮ್ಮ ಕಣ್ಣಲ್ಲಿರುವಂಥ ಪ್ಯೂಪಿಲ್ಸ್ ಮತ್ತು ಐರಿಸ್ ಅದನ್ನು ಕವರ್ ಮಾಡುವಂಥ ಒಂದು ಪಾರ್ಟ್ ಕಾರ್ನಿಯಾ ಆಗಿರುತ್ತೆ. ಇದರ ಕೆಲಸ ಏನಪ್ಪ ಅಂದರೆ ರಿಫ್ರಾಕ್ಟ್ ದ ಲೈಟ್ ಅಲಾಂಗ್ ವಿತ್ ದ ಲೆನ್ಸ್. ಅಂದರೆ ರಿಫ್ರಾಕ್ಷನ್ ಅಂದರೆ ಏನಪ್ಪ ಅಂದರೆ ಮೊದಲು ಅರ್ಥ ಮಾಡ್ಕೊಳ್ಳೋಣ. ರಿಫ್ರಾಕ್ಷನ್ ಅಂದರೆ ಏನಪ್ಪ ಅಂದರೆ ದ ಬೆಂಡಿಂಗ್ ಆಫ್ ಲೈಟ್ ಆಸ್ ಇಟ್ ಪಾಸಸ್ ಫ್ರಮ್ ಒನ್ ಟ್ರಾನ್ಸ್ಪರೆಂಟ್ ಸಬ್ಸ್ಟೆನ್ಸ್ ಇಂಟು ಅದರ್. ಅಂದರೆ ನನ್ನ ಕಣ್ಣಿನ ಮೇಲೆ, ಈ ಕಾರ್ನಿಯಾ ಮೇಲೆ ಯಾವಾಗ ಒಂದು ಬೆಳಕು ಬೀಳ್ತದೆ ಅದನ್ನು ಬೆಂಡ್ ಮಾಡಿ ಮತ್ತೆ ಒಳಗಡೆ ಕಳಿಸುವಂಥ ಒಂದು ಕೆಲಸವನ್ನು ಈ ಒಂದು ಕಾರ್ನಿಯಾ ಮಾಡ್ತಾ ಹೋಗ್ತದೆ. ಅಲಾಂಗ್ ವಿತ್ ದ ಲೆನ್ಸ್ ಜೊತೆಗೆ ಕಾರ್ನಿಯಾ ಕೂಡ ಈ ಒಂದು ರಿಫ್ರಾಕ್ಷನ್ ಆಫ್ ದ ಲೈಟ್ ಈ ಒಂದು ಕೆಲಸವನ್ನು ಕೂಡ ಮಾಡ್ತದೆ. ನೆಕ್ಸ್ಟ್ ಐರಿಸ್, ಆ ಡಯಾಗ್ರಾಮಲ್ಲಿ 12ನೇ ನಂಬರಿನ ಒಂದು ಪಾರ್ಟ್ ಏನಿದೆ ಅದು ಐರಿಸ್ ಅಂತ ಹೇಳಿ. ಇದೇನಪ್ಪ ಅಂದರೆ ಪಿಗ್ಮೆಂಟೆಡ್ ಕಲರ್ ಪೋರ್ಷನ್ ಆಫ್ ದ ಐ. ಎಸ್, ನಮ್ಮ ಕಣ್ಣಿನಲ್ಲಿ ಏನು ಪಿಗ್ಮೆಂಟೆಡ್ ಕಲರ್ ಪೋರ್ಷನ್ ಇರುತ್ತೆ, ಸೊ ಅದನ್ನು ನಾವು ಐರಿಸ್ ಅಂತ ಹೇಳ್ತೀವಿ. ಇದು ನಾವು ಅಂದರೆ ಎಕ್ಸ್ಟರ್ನಲಿ ನಾವು ಇನ್ನೊಬ್ರದ್ದು ನೋಡ್ಬೋದು, ನಮ್ಮದನ್ನು ಕೂಡ ನಾವು ಕನ್ನಡಿ ಮುಂದೆ ನಿಂತ್ಕೊಂಡು ನೋಡಬಹುದು. ಸೊ ಇದೇನು ಮಾಡುತ್ತಪ್ಪ ಅಂತಂದರೆ ಕಂಟ್ರೋಲ್ ದ ಡಯಾಮೀಟರ್ ಆಫ್ ದ ಪ್ಯೂಪಿಲ್ ಅಂತ ಏನಿರುತ್ತೆ ಅದರ ಒಂದು ಡಯಾಮೀಟರ್ನ ಕಾಪಾಡುವಂಥ ಕೆಲಸ. ಅಕಾರ್ಡಿಂಗ್ ಟು ಲೈಟ್ ಸೋರ್ಸ್, ಅಂದರೆ ಯಾವ ರೀತಿ ಬೆಳಕಿನ ಪ್ರಮಾಣ ಬೀಳ್ತಿದೆ ಅದರ ಆಧಾರದ ಮೇಲೆ ಆ ಒಂದು ಪ್ಯೂಪಿಲ್ನ ಡಯಾಮೀಟರ್ನ ಕಾಪಾಡುವಂಥ ಒಂದು ಕೆಲಸ ಈ ಒಂದು ಐರಿಸ್ ಮಾಡುತ್ತೆ. ನೆಕ್ಸ್ಟ್ ಪ್ಯೂಪಿಲ್. ಹಾಗಿದ್ರೆ ಪ್ಯೂಪಿಲ್ ಅಂದರೆ ಏನು? ಎಸ್, ಆ ಒಂದು ಡಯಾಗ್ರಾಮಲ್ಲಿ 10ನೇ ನಂಬರ್ನೇನು ಕಾಣ್ತಾ ಇದೆ ಅದು ಪ್ಯೂಪಿಲ್. ಸೊ ಇದು ಸ್ಮಾಲ್ ಅಪೆರ್ಚರ್ ಲೊಕೇಟೆಡ್ ಇನ್ ದ ಸೆಂಟರ್ ಆಫ್ ದ ಐರಿಸ್. ನಾವೇನು ಐರಿಸ್ ಅಂತ ನೋಡಿದ್ವಿ ಅದರ ಒಂದು ಸೆಂಟರಲ್ಲಿ ಒಂದು ಸ್ಮಾಲ್ ಅಪೆರ್ಚರ್, ಓಕೆ, ಸೊ ಥರ ಸೆಂಟರಲ್ಲಿ ಲೊಕೇಟ್ ಆಗಿರ್ತದೆ, ಅದನ್ನು ಪ್ಯೂಪಿಲ್ ಅಂತ ಹೇಳ್ತೀವಿ. ಸೊ ಇದೇನು ಮಾಡುತ್ತಪ್ಪ ಅಂದರೆ ಅಲೋಸ್ ದ ಲೈಟ್ ಟು ಎಂಟರ್ ಆ್ಯಂಡ್ ಫೋಕಸ್ ಆನ್ ದ ರೆಟಿನಾ. ಅಂದರೆ ನನ್ನ ಕಣ್ಣಿನ ಒಳಗಡೆ ಆ ಒಂದು ಬೆಳಕು ಎಂಟ್ರಿ ಆಗಬೇಕಲ್ಲ ಅದಕ್ಕೆ ಸಹಾಯ ಮಾಡುತ್ತೆ, ಮತ್ತು ರೆಟಿನಾ ಮೇಲೆ ಆ ಬೆಳಕು ಬೀಳಬೇಕಲ್ಲ ಅದಕ್ಕೆ ಫೋಕಸ್ ಮಾಡಲಿಕ್ಕೆ ಸೊ ಈ ಒಂದು ಪ್ಯೂಪಿಲ್ ಸಹಾಯ ಮಾಡುತ್ತೆ. ನೆಕ್ಸ್ಟ್, ಇಷ್ಟೋ ತನಕ ನಾವು ಎಕ್ಸ್ಟರ್ನಲ್ ಸ್ಟ್ರಕ್ಚರ್ ನೋಡಿದ್ವಿ. ಈಗ ಇಂಟರ್ನಲ್ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ ಆಫ್ ಐ ನೋಡೋಣ. ಎಸ್, ಇದರಲ್ಲಿ ಬರುವಂಥ ಮೊದಲನೇದು ಏನಪ್ಪ ಅಂದರೆ ಲೆನ್ಸ್. ಆ ಒಂದು ಡಯಾಗ್ರಾಮಲ್ಲಿ 8ನೇ ನಂಬರ್ದೇನಿದೆ ಅದು ಲೆನ್ಸ್ ಇರುತ್ತೆ, ಅದು ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಸೊ ಅವಾಗಲೇ ಹೇಳ್ದಂಗೆ ಕಾರ್ನಿಯೋ ಜೊತೆಗೆ ಇದೇನು ಮಾಡುತ್ತಪ್ಪ ಅಂದರೆ ರಿಫ್ರಾಕ್ಟ್ಸ್ ದ ಲೈಟ್, ಅಂದರೆ ಲೈಟನ್ನು ಬೆಂಡ್ ಮಾಡುವಂಥ ಒಂದು ಕೆಲಸ ಈ ಒಂದು ಲೆನ್ಸ್ ಮಾಡುತ್ತೆ. ಯಾಕೆ ಅಂತಂದರೆ ಆ ಒಂದು ಬೆಳಕು ರೆಟಿನಾ ಮೇಲೆ ಫೋಕಸ್ ಆಗಬೇಕು, ಅದಕ್ಕೋಸ್ಕರ ರಿಫ್ರಾಕ್ಷನ್ ಆಫ್ ದ ಲೈಟನ್ನು ಈ ಒಂದು ಲೆನ್ಸ್ ಮತ್ತು ಕಾರ್ನಿಯಾ
ಈ ಒಂದು ಕರ್ತವ್ಯವನ್ನು ಮಾಡುತ್ತೆ. ನೆಕ್ಸ್ಟ್ ರೆಟಿನಾ. ಎಸ್, ಇಟ್ ಈಸ್ ದ ವೆರಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಐ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಇದು ಇನ್ನರ್ ಮೋಸ್ಟ್ ಲೇಯರ್ ಆಫ್ ದ ಐ ಆಗಿರುತ್ತೆ. ಸೊ ಇದು ಲೈಟ್ ಸೆನ್ಸಿಟಿವ್, ಅಂದರೆ ಆ ಒಂದು ಲೈಟನ್ನು ಸೆನ್ಸಿಟಿವ್ ಮಾಡುವಂಥ ಒಂದು ಪಾರ್ಟ್ ರೆಟಿನಾ ಆಗಿರುತ್ತೆ. ಹಾಗೆ ಇಟ್ ಆಕ್ಟ್ಸ್ ಆಸ್ ಅ ಫಿಲಮ್ ಆಫ್ ಎ ಕ್ಯಾಮ್ರಾ. ಓಕೆ, ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ ಇದರಲ್ಲಿ 3 ಲೇಯರ್ ಆಫ್ ನ್ಯೂರಲ್ ಸೆಲ್ಸ್ ಇರುತ್ತೆ. ಓಕೆ, ನರಗಳಿಗೆ ಸಂಬಂಧಪಟ್ಟಂಥ 3 ಲೇಯರ್ಗಳಷ್ಟು ಒಂದು ನರಗಳಿಗೆ ಸಂಬಂಧಪಟ್ಟಂತಹ ಸೆಲ್ಸ್ ಈ ಒಂದು ರೆಟಿನಾದಲ್ಲಿ ಇರ್ತದೆ. ಸೊ ಇದರ ಕೆಲಸ ಏನಪ್ಪ ಅಂತಂದರೆ ಆ ಒಂದು ರೆಟಿನಾ ಭಾಗದಲ್ಲಿ ಬೆಳಕು ಬೀಳುತ್ತದೆ, ಒಂದು ಇಮೇಜ್ ಫಾರ್ಮೇಷನ್ ಆಗುತ್ತೆ. ಅದನ್ನು ಏನು ಮಾಡುತ್ತೆ ಇದು ಅಂದರೆ ಕನ್ವರ್ಟ್ಸ್ ದ ಇಮೇಜ್ ಇಂಟು ಎಲೆಕ್ಟ್ರಿಕಲ್ ನರ್ವ್. ಆ ಒಂದು ಭಾವಚಿತ್ರವನ್ನು ಎಲೆಕ್ಟ್ರಿಕಲ್ ನರ್ವ್ ಇಂಪಲ್ಸಸ್ ಅಥವಾ ಎಲೆಕ್ಟ್ರಿಕಲ್ ನರ್ವ್ ಸಿಗ್ನಲ್ಸಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಯಾಕೆ ಇದು ಕನ್ವರ್ಟ್ ಮಾಡುತ್ತೆ ಅಂದರೆ ಆ ಒಂದು ಸಿಗ್ನಲ್ ಬ್ರೈನಿಗೆ ಪಾಸ್ ಆಗಬೇಕಲ್ವಾ, ಅಂಡ್ ಬ್ರೈನಲ್ಲಿ ಆ ಒಂದು ವಿಷುವಲ್ ಪರ್ಸೆಪ್ಷನ್ ಬರಬೇಕು. ಫಾರ್ ಎಕ್ಸಾಂಪಲ್, ನೀವು ಒಂದು ಆಬ್ಜೆಕ್ಟನ್ನು ನೋಡ್ತೀರಾ, ಫಾರ್ ಎಕ್ಸಾಂಪಲ್ ಒಂದು ಟಿ ವಿಯನ್ನು ನೋಡ್ತೀರಾ. ಓಕೆ, ಆ ಟಿ ವಿಯ ಬೆಳಕೇನಾಗುತ್ತೆ, ನಿಮ್ಮ ಕಾರ್ನಿಯಾ ಮುಖಾಂತರ, ಲೆನ್ಸ್ ಮುಖಾಂತರ ನಿಮ್ಮ ರೆಟಿನಾ ರೀಚ್ ಆಗುತ್ತೆ. ರೆಟಿನಾದಲ್ಲಿ ಇದು ಟಿ ವಿ ಅಂತ ಕನ್ಫರ್ಮ್ ಆಗುತ್ತೆ. ಬಟ್ ಬ್ರೈನಿಗೆ ಸಿಗ್ನಲ್ ಹೋಗಬೇಕಲ್ಲ. ಓಕೆ, ಆ ಬ್ರೈನಿಗೆ ಸಿಗ್ನಲ್ ಹೋಗ್ಬೇಕಂದ್ರೆ ಅದು ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಆಗಿ ಬದಲಾಗಬೇಕು, ಪರಿವರ್ತನೆ ಆಗಬೇಕು. ಸೊ ಆ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಆಗಿ, ಎಲೆಕ್ಟ್ರಿಕಲ್ ಇಂಪಲ್ಸಸ್ ಆಗಿ ಕನ್ವರ್ಟ್ ಮಾಡುವಂಥ ಕೆಲಸ ಈ ಒಂದು ರೆಟಿನಾ ಮಾಡುತ್ತೆ. ಸೊ ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಇಂಟರ್ನಲ್ ಸ್ಟ್ರಕ್ಚರ್ ಅಥವಾ ಪಾರ್ಟ್ ಅಂತ ಹೇಳ್ಬೋದು. ನೆಕ್ಸ್ಟ್, ಆ ಒಂದು ಡಯಾಗ್ರಾಮಲ್ಲಿ ಮೊದಲನೇ ನಂಬರ್ದು ಏನು ಕಾಣಿಸ್ತಾ ಇದೆ ಅದು ಆಪ್ಟಿಕ್ ನರ್ವ್ ಆಗಿರುತ್ತೆ. ಇದು ಲೊಕೇಟೆಡ್ ಅಟ್ ದ ಪೊಸ್ಟೀರಿಯರ್ ಪೋರ್ಷನ್ ಆಫ್ ದ ಐ, ಅಂದರೆ ನಮ್ಮ ಕಣ್ಣಿನ ಕೊನೆಯ ಭಾಗದಲ್ಲಿ, ಅಂದರೆ ಎಂಡಲ್ಲಿ ಈ ಒಂದು ಆಪ್ಟಿಕ್ ನರ್ವ್ಸ್ ಇರುತ್ತೆ. ಸೊ ಇದರ ಕೆಲಸ ಏನಪ್ಪ ಅಂತಂದರೆ ಆ ರೆಟಿನಾ ಅನ್ನೋದು ಎಲೆಕ್ಟ್ರಿಕಲ್ ಇಂಪಲ್ಸಸ್ಸನ್ನು ಕ್ರಿಯೇಟ್ ಮಾಡಿರುತ್ತಲ್ಲ, ಆ ನರ್ವ್ ಇಂಪಲ್ಸಸ್ ಇರುತ್ತಲ್ಲ, ಅದೆಲ್ಲವನ್ನೂ ಕೂಡ ಕ್ಯಾರಿ ಮಾಡಿಬಿಟ್ಟು ಹ್ಯೂಮನ್ ಬ್ರೈನಿಗೆ ತಲುಪಿಸೋವಂಥ ಕೆಲಸ. ಇದು ಒಂಥರ ವೆಹಿಕಲ್ ಇದ್ದಂಗೆ ಅಂತ ಹೇಳ್ಬೋದು. ಓಕೆ, ರೆಟಿನಾ ನರ್ವ್ ಇಂಪಲ್ಸಸ್ಸನ್ನು ಕ್ರಿಯೇಟ್ ಮಾಡ್ತು, ಆಪ್ಟಿಕ್ ನರ್ವ್ ಏನು ಮಾಡ್ತು, ಆ ಎಲ್ಲ ನರ್ವ್ ಇಂಪಲ್ಸಸ್ಸನ್ನು ರೆಟಿನಾಯಿಂದ ಹ್ಯೂಮನ್ ಬ್ರೈನಿಗೆ ತಲುಪಿಸುವಂಥ ಒಂದು ಕರ್ತವ್ಯವನ್ನು ಈ ಒಂದು ಆಪ್ಟಿಕ್ ನರ್ವ್ ಮಾಡುತ್ತೆ. ಸೊ ಇಟ್ ಈಸ್ ಅಗೇನ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅವರ್ ಐ. ನೆಕ್ಸ್ಟ್, ಸೊ ಇನ್ನು ಕೆಲವೊಂದು ಪಾರ್ಟ್ಸ್ ನೋಡ್ತಾ ಹೋಗೋದಾದರೆ ಅಕ್ವಿಯಸ್ ಹ್ಯೂಮರ್ ಅಂತ ಇರ್ತದೆ. ಸೊ ಇದು 11ನೇ ನಂಬರ್ ಇದು ಡಯಾಗ್ರಾಮಲ್ಲಿ. ವಾಟರಿ ಫ್ಲೂಯಿಡ್ ಪ್ರೆಸೆಂಟ್ ಬಿಟ್ವೀನ್ ದ ಕಾರ್ನಿಯಾ ಆ್ಯಂಡ್ ಲೆನ್ಸ್. ಕಾರ್ನಿಯಾ ಮತ್ತು ಲೆನ್ಸ್ ಮಧ್ಯದಲ್ಲಿ ಒಂದು ವಾಟರಿ ಫ್ಲೂಯಿಡ್ ಇರುತ್ತೆ, ಅದನ್ನು ಅಕ್ವಿಯಸ್ ಹ್ಯೂಮರ್ ಅಂತ ಹೇಳ್ತೀವಿ. ಇದೇನು ಮಾಡುತ್ತಪ್ಪ ಅಂದರೆ ನನ್ನ ಕಣ್ಣನ್ನು ಒಂದು ಪೋಷಣೆಯನ್ನು ಮಾಡುವಂಥ ಒಂದು ಅದ್ಭುತವಾದಂಥ ಕೆಲಸ ಈ ಒಂದು ಅಕ್ವಿಯಸ್ ಹ್ಯೂಮರ್ ಮಾಡ್ತದೆ. ಮತ್ತೊಂದು ಹ್ಯೂಮರ್ ಯಾವುದು ಅಂದರೆ ವಿಟ್ರಿಯಸ್ ಹ್ಯೂಮರ್ ಅಂತ ಹೇಳಿ ಕರಿತೀವಿ. ಈ ಒಂದು ಡಯಾಗ್ರಾಮ್ನಲ್ಲಿ 14ನೇ ನಂಬರ್ದು ವಿಟ್ರಿಯಸ್ ಹ್ಯೂಮರ್. ಇದು ಒಂಥರ ಟ್ರಾನ್ಸ್ಪರೆಂಟ್ ಜೆಲ್ಲಿ ಲೈಕ್ ಸಬ್ಸ್ಟೆನ್ಸ್ ಪ್ರೆಸೆಂಟ್ ಬಿಟ್ವೀನ್ ದ ಲೆನ್ಸ್ ಆ್ಯಂಡ್ ರೆಟಿನಾ. ಲೆನ್ಸ್ ಮತ್ತು ರೆಟಿನಾ ಮಧ್ಯೆ ಇರುವಂಥ ಒಂದು ಜೆಲ್ಲಿ ಲೈಕ್ ಟ್ರಾನ್ಸ್ಪರೆಂಟ್ ಸಬ್ಸ್ಟೆನ್ಸ್ನ ನಾವು ವಿಟ್ರಿಯಸ್ ಹ್ಯೂಮರ್ ಅಂತ ಹೇಳ್ತೀವಿ. ಇದರಲ್ಲಿ ಮೇಜರ್ಲಿ 99% ವಾಟರ್ ಕಂಟೆಂಟ್ ಇರ್ತದೆ, ಹಾಗೆ ಪ್ರೋಟೀನ್ ಇರ್ತದೆ, ಕೊಲಾಜ್ ಇರ್ತದೆ, ಹಾಗೆ ಈ ರೀತಿ ಹಲವಾರು ಪೋಷಕಾಂಶಗಳು ಈ ಒಂದು ಭಾಗದಲ್ಲಿ ಕೂಡಿರ್ತದೆ. ಸೊ ಇದರ ಕರ್ತವ್ಯ ಏನಪ್ಪ ಅಂತಂದರೆ ನಮ್ಮ ಕಣ್ಣುಗಳನ್ನು ಕಾಪಾಡುವಂಥ ಕೆಲಸ, ಹಾಗೆ ಆ ಒಂದು ಕಣ್ಣುಗಳ ಸ್ಪೆರಿಕಲ್ ಶೇಪ್ ಏನಿದೆ ಅದನ್ನು ಮೇಂಟೈನ್ ಮಾಡುವಂಥ ಒಂದು ಅದ್ಭುತವಾದಂಥ ಒಂದು ಕೆಲಸವನ್ನು ಈ ಒಂದು ವಿಟ್ರಿಯಸ್ ಹ್ಯೂಮರ್ ಮಾಡ್ತದೆ. ಎಸ್, ಹಾಗಾದರೆ ನಾವು ಇಷ್ಟೋ ತನಕ ನೋಡಿದ್ವಿ ನಮ್ಮ ಕಣ್ಣಿನ ಆಕಾರ ಹೇಗಿದೆ, ಏನೆಲ್ಲ ಪಾರ್ಟ್ಸ್ ಬರುತ್ತೆ, ಏನೆಲ್ಲ ಕರ್ತವ್ಯಗಳು ಬರುತ್ತೆ ಅಂತ ನಮಗೆ ಗೊತ್ತಾಗಿದೆ. ಅಲ್ಲಿಗೆ ಒಂದು ಬೇಸಿಕ್ ಲೆವೆಲಲ್ಲಿ ನನ್ನ ಕಣ್ಣು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನು ಬೇಸಿಕ್ ಲೆವೆಲಲ್ಲಿ ನಾವೆಲ್ಲರೂ ಇವತ್ತು ಅರ್ಥ ಮಾಡ್ಕೊಂಡ್ವಿ. ಎಸ್, ಈಗ ನೋಡ್ತಾ ಹೋಗೋಣ ಮೇಜರ್ ಐ ಡಿಸೀಸಸ್. ಹಾಗಾದರೆ ಈ ಕರ್ತವ್ಯವನ್ನು ಮಾಡುವಂಥ ಸಂದರ್ಭದಲ್ಲಿ ಏನೆಲ್ಲ ಸಮಸ್ಯೆಗಳು ಬರುತ್ತದೆ, ನಮ್ಮ ಕಣ್ಣುಗಳಿಗೆ ಏನೆಲ್ಲ ಸಮಸ್ಯೆ ಬರ್ತದೆ ಅನ್ನೋದು ನೋಡ್ತಾ ಹೋಗೋದಾದರೆ, ಎಸ್, ಬೇರೆ ನಮ್ಮ ದೇಹದಲ್ಲಿರುವಂಥ ಬೇರೆ ಅಂಗಗಳಿಗೂ ಕೂಡ ಹಲವಾರು ರೀತಿಯ ಇನ್ಫೆಕ್ಷನ್ಸ್ ಅಥವಾ ರೋಗಗಳು ಬಂದಂಗೆ ನನ್ನ ಕಣ್ಣುಗಳಿಗೂ ಕೂಡ ಹಲವಾರು ರೀತಿಯ ಇನ್ಫೆಕ್ಷನ್ಸ್ ಅಥವಾ ಡಿಸೀಸಸ್ ಕೂಡ ಬರ್ತದೆ. ಎಸ್, ಈ ಒಂದು ಕಣ್ಣಿಗೆ ಸಂಬಂಧಪಟ್ಟ ಇನ್ಫೆಕ್ಷನ್ಸ್ ಡಿಸೀಸಸ್ ಏನಿದೆ ಇದು ಸ್ವಲ್ಪ ಸೀರಿಯಸ್. ಹಾಗಾಗಿ ಇದನ್ನು ಬಹಳ ಸೂಕ್ಷ್ಮವಾಗಿ ನಾನು ಇದನ್ನು ಡೀಲ್ ಮಾಡಬೇಕಾಗತ್ತೆ, ಟ್ರೀಟ್ಮೆಂಟ್ ತೊಗೋಬೇಕಾಗತ್ತೆ. ಯಾಕೆ ಇದು ಸ್ವಲ್ಪ ಸೀರಿಯಸ್ ಅಂತಂದರೆ, ಡು ನಾಟ್ ಶೋ ಅರ್ಲಿ ಸಿಂಪ್ಟಮ್ಸ್. ಈ ಕಣ್ಣುಗಳಿಗೆ ಏನಾದರೂ ಸಮಸ್ಯೆ ಬರುತ್ತೆ ಅಂದರೆ ಅದು ಬೇಗನೆ ಅದರ ಒಂದು ಗುಣಲಕ್ಷಣಗಳನ್ನು ತೋರಿಸೋದಿಲ್ಲ. ಅಂದರೆ ಏನೋ ಪೇಯ್ನ್ ಆಗ್ತಿದೆ, ಕಣ್ಣು ಕರೆಕ್ಟಾಗಿ ಕಾಣಿಸ್ತಿಲ್ಲ, ಅದು ಮೊದಲನೇ ಸ್ಟೇಜಲ್ಲೇ ತೋರಿಸೋಲ್ಲ. ಅದು ಯಾವಾಗ ನಮಗೆ ಅದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂದರೆ ಅಂಟಿಲ್ ಇಟ್ ರೀಚಸ್ ದ ಫೈನಲ್ ಸ್ಟೇಜಿಗೆ ರೀಚ್ ಆಗುವಂಥ ಹಂತಗಳು ಬಂದಾಗಲೇ ನಮಗೆ ಆ ಥರದ ಸಮಸ್ಯೆಗಳು ಕಾಣಿಸುವಂಥದ್ದು. ಹಾಗಾಗಿ ಕಣ್ಣುಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಹ್ಯಾವ್ ರೆಗ್ಯುಲರ್ ಐ ಹೆಲ್ತ್ ಚೆಕಪ್ಸ್. ಆವಾಗಿಂದ ಆವಾಗ ರೆಗ್ಯುಲರ್ ಆಗಿ ನಿಮ್ಮ ಕಣ್ಣುಗಳ ಪರೀಕ್ಷೆಯನ್ನು ಮಾಡಿಸ್ಕೊಳ್ತಾ ಇರಿ. ಕಣ್ಣುಗಳ ಆರೋಗ್ಯದ ಬಗ್ಗೆನೂ ಕೂಡ ಸಾಕಷ್ಟು ಗಮನವನ್ನು ಕೊಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾದರೆ ಯಾವೆಲ್ಲ ಕಾಯಿಲೆಗಳು ಬರುತ್ತೆ ಅಂತ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನಮ್ಮ ಭಾರತ ದೇಶ, ಓಕೆ, ಸೊ ನಮ್ಮ ಒಂದು ಭಾರತ ದೇಶದಲ್ಲಿ ಈ ಒಂದು ಕಣ್ಣಿನ ಸಮಸ್ಯೆ ಎಷ್ಟು ದೊಡ್ಡ ಮಟ್ಟದಲ್ಲಿದೆ ಅನ್ನೋದನ್ನು ನೋಡೋಣ. ಒಂದು ರಿಪೋರ್ಟ್ ಇದೆ. ಓಕೆ, ಅಕಾರ್ಡಿಂಗ್ ಟು ದ ಸರ್ವೆ ಆಫ್ 2019 ಗ್ಲೋಬಲ್ ಬರ್ಡನ್ ಆಫ್ ಡಿಸೀಸಸ್. ಸೊ ಇವರ ಪ್ರಕಾರ ಒಂದು ಸ್ಟಡಿ ಏನು ಹೇಳುತ್ತಪ್ಪ ಅಂತಂದರೆ, ಭಾರತದಲ್ಲಿ 4 ಮಿಲಿಯನ್
ಪೀಪಲ್ ಇವತ್ತು ಬ್ಲೈಂಡ್ ಅಂತೆ. ಅಂದರೆ 4 ಮಿಲಿಯನ್ ಅಂದರೆ ಹತ್ತತ್ರ 40 ಲಕ್ಷ ಜನ ಇವತ್ತು ಕುರುಡ್ರಿದಾರಂತೆ. ಹಾಗೆ 67 ಮಿಲಿಯನ್ ಅಂದರೆ 6,70,00,000 ಜನ ವಿಸಿಯಲಿ ಇಂಪೈರ್ಡ್ ಅಂತಂದರೆ ಅವರ ಒಂದು ದೃಷ್ಟಿಯ ಸಮಸ್ಯೆಯಿಂದ 6,70,00,000 ಜನ ಅವರ ಒಂದು ದೃಷ್ಟಿಯ ಸಮಸ್ಯೆಯಿಂದ ಇವತ್ತು ನಮ್ಮ ಭಾರತ ದೇಶದಲ್ಲಿ ಬಳಲ್ತಾ ಇದ್ದಾರೆ. ಆ್ಯಂಡ್ ಇಡೀ ಪ್ರಪಂಚಕ್ಕೆ ಕಂಪೇರ್ ಮಾಡಿದ್ರೆ ಭಾರತದಲ್ಲೇ ಈ ಸಮಸ್ಯೆ ಅತಿ ಹೆಚ್ಚು ಇರುವಂಥದ್ದು. ಹಾಗಾದರೆ ಏನೆಲ್ಲ ಸಮಸ್ಯೆಗಳಿದೆ? ಎಸ್, ಸಿಂಪಲ್ ಆಗಿ ಬೇಗ ನೋಡ್ತಾ ಹೋಗೋಣ. ಎಸ್, ಮೊದಲನೇದಾಗಿ ಏಜ್ ರಿಲೇಟೆಡ್ ಮ್ಯಾಕ್ಯುಲಾರ್ ಡಿಜನರೇಷನ್ ಅಂತ ಹೇಳಿ. ಏನಪ್ಪ ಮ್ಯಾಕ್ಯುಲಾರ್ ಡಿಜನರೇಷನ್ ಅಂದರೆ ಇರ್ರೆಗ್ಯುಲಾರಿಟಿ ದಟ್ ಅಫೆಕ್ಟ್ಸ್ ದ ಸೆಂಟರ್ ಆಫ್ ದ ರೆಟಿನಾ. ನಾವು ಆಗಲೇ ರೆಟಿನಾ ಅಂತ ಏನು ಹೇಳಿದ್ವಿ, ಅದರ ಒಂದು ಮಧ್ಯಭಾಗದಲ್ಲಿ ಕೆಲವೊಂದು ಇರ್ರೆಗ್ಯುಲಾರಿಟೀಸ್ ಆಗ್ತದೆ. ಅಲ್ಲಿ ಒಂದು ಕಪ್ಪು ಚುಕ್ಕೆಗಳ ಥರ ಕಂಡು ಬರ್ತದೆ, ಅಲ್ಲಿ ಒಂದಿಷ್ಟು ಬ್ಲರ್ನೆಸ್ ಆಗ್ತದೆ. ಇದರಿಂದ ಏನಾಗುತ್ತಪ್ಪ ಅಂದರೆ, ನೀವು ಚಿತ್ರದಲ್ಲಿ ಕಾಣಿಸ್ದಂಗೆ ಮೊದಲು ಕೆಲವೊಬ್ಬರು ವ್ಯಕ್ತಿಗಳು ನಮಗೆ ಸರಿಯಾಗಿ ಕಾಣಿಸ್ತಿಲ್ಲ, ಬ್ಲರ್ ಆಗುತ್ತೆ. ಆಮೇಲೆ ಕಂಪ್ಲೀಟಾಗಿ ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತು ಸಂಪೂರ್ಣವಾಗಿ ಕಪ್ಪಾಗಿ ನನಗೆ ಕಂಡು ಬರ್ತಾರೆ. ಇದನ್ನು ನಾವು ಏಜ್ ರಿಲೇಟೆಡ್ ಮ್ಯಾಕ್ಯುಲರ್ ಡಿಜನರೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಬಲ್ಜಿಂಗ್ ಆಫ್ ದ ಐಸ್ ಅಥವಾ ಪ್ರೋಪ್ಟೋಸಿಸ್ ಅಂತ ಹೇಳ್ತೀವಿ. ಇದೇನಕ್ಕಾಗತ್ತಪ್ಪ ಅಂತಂದರೆ, ಡ್ಯೂ ಟು ದ ಸ್ವೆಲ್ಲಿಂಗ್ ಆಫ್ ಮಸಲ್ ಫ್ಯಾಟ್ಸ್ ಆ್ಯಂಡ್ ಟಿಶ್ಯೂಸ್ ಬಿಹೈಂಡ್ ದ ಐ. ಅಂದರೆ ಕಣ್ಣಿನ ಭಾಗದಲ್ಲಿರುವಂತಹ ಒಂದು ಮಸಲ್ ಫ್ಯಾಟ್ಸ್ ಅಥವಾ ಟಿಶ್ಯೂಸ್ ಏನಿದೆ ಅದು ಸ್ವೆಲ್ಲಿಂಗ್ ಅಂದರೆ ಅದಕ್ಕೆ ಒಂದು ಊತ ಆದಾಗ, ಪೈನ್ ಆದಾಗ ಈ ಒಂದು ಸಮಸ್ಯೆಗಳು ಕಂಡು ಬರ್ತದೆ. ಇದರಿಂದ ಏನಾಗ್ತದಪ್ಪ ಅಂತಂದರೆ, ಸೊ ನಮ್ಮ ಕಣ್ಣಿನ ಗುಡ್ಡೆ ಏನಿರುತ್ತೆ ಅದು ಆ ಒಂದು ಸಾಕೆಟಿಂದ ಹೊರಗಡೆ ಬಂದಿದೆಯೇನೋ ನೋಡಿ, ಎಷ್ಟು ದೊಡ್ಡದಾಗಿ ಆ ಒಂದು ಭಾವಚಿತ್ರದಲ್ಲಿ ಎಷ್ಟು ಕಣ್ಣು ಕಂಪ್ಲೀಟ್ಲಿ ಆ ಒಂದು ಫೇಸಿಂದ ಹೊರಗಡೆ ಬಂದಿದೆಯೇನೋ ಅಂತ ಅನ್ನಿಸ್ತಾ ಇದೆ. ಸೊ ಈ ರೀತಿ ಸಮಸ್ಯೆಗಳು ಕಂಡು ಬರ್ತದೆ. ಸೊ ಇಲ್ಲಿ ಏನಾಗುತ್ತಪ್ಪ ಅಂದರೆ, ಕಾರ್ನಿಯೋ ಗಾಳಿಗೆ ಎಕ್ಸ್ಪೋಜರ್ ಆಗುತ್ತೆ. ಇದರಿಂದ ಕಣ್ಣುಗಳು ತಮ್ಮ ತೇವಾಂಶವನ್ನು, ಲೂಬ್ರಿಕೇಷನನ್ನು ಕಳ್ಕೊಳ್ತಾ ಹೋಗ್ತವೆ. ಆವಾಗ ಈ ಒಂದು ಸಮಸ್ಯೆ ಕಂಡು ಬರ್ತದೆ. ನೆಕ್ಸ್ಟ್, ಗ್ಲುಕೋಮಾ ಅಂತ ಹೇಳ್ತೀವಿ. ಸೊ ಇದೇನಪ್ಪ ಅಂತಂದರೆ, ನಮ್ಮ ಕಣ್ಣಿನಲ್ಲಿರುವಂಥ ಆಪ್ಟಿಕ್ ನರ್ವ್ ಅಂತ ನಾವು ಅವಾಗಲೇ ಏನು ಡಿಸ್ಕಸ್ ಮಾಡಿದ್ವಿ, ಅದು ಡ್ಯಾಮೇಜ್ ಆದಾಗ ಈ ಸಮಸ್ಯೆಗಳು ಕಂಡು ಬರುತ್ತದೆ. ಯಾಕೆ ಆಪ್ಟಿಕ್ ನರ್ವ್ ಡ್ಯಾಮೇಜ್ ಆಗುತ್ತೆ ಅಂತಂದರೆ, ಹೆಚ್ಚು ಒತ್ತಡ, ಯಾವಾಗ ಆ ಒಂದು ಆಪ್ಟಿಕ್ ನರಗಳ ಮೇಲೆ ಅತಿ ಹೆಚ್ಚು ಒತ್ತಡ ಬೀಳ್ತದೆ ಆವಾಗ ಈ ಸಮಸ್ಯೆ ಕಂಡು ಬರ್ತದೆ. ಇದರಿಂದನೂ ಕೂಡ ತುಂಬ ಜನ ತಮ್ಮ ದೃಷ್ಟಿಯನ್ನು ಕಳೆದುಕೊಳ್ತಾರೆ. ನೆಕ್ಸ್ಟ್, ಲೇಜಿ ಐ ಅಂತ ಹೇಳ್ತೀವಿ. ಅಂದರೆ ಕಂಡೀಷನ್ ವೇರ್ ದರ್ ಇಸ್ ಅ ಲ್ಯಾಕ್ ಆಫ್ ವಿಷನ್ ಇನ್ ಒನ್ ಐ ಬಿಕಾಸ್ ದ ಐ ಆ್ಯಂಡ್ ದ ಬ್ರೈನ್ ಸ್ಟಾಪ್ ವರ್ಕಿಂಗ್ ಟುಗೆದರ್. ಆವಾಗಲೇ ನಿಮಗೆ ಅರ್ಥ ಆಗಿದೆ ನನ್ನ ಕಣ್ಣು ಮತ್ತು ನನ್ನ ಮೆದುಳು ಒಟ್ಟಿಗೆ ಕರ್ತವ್ಯವನ್ನು ಮಾಡುವಂಥದ್ದು ಅಂತ. ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ, ನನ್ನ ಮೆದುಳು ಮತ್ತು ನನ್ನ ಕಣ್ಣು ಒಟ್ಟಿಗೆ ಕೆಲಸ ಮಾಡೋದಿಲ್ಲ, ಇಂಟೆಗ್ರಿಟಿ ಇರೋದಿಲ್ಲ. ಇದರಿಂದ ಏನಾಗುತ್ತಪ್ಪ ಅಂದರೆ, ನನ್ನ ಒಂದು ಕಣ್ಣು ಮಾತ್ರ ಕಾಣಿಸ್ಕೊಳ್ತದೆ, ಇನ್ನೊಂದು ಕಣ್ಣು ಸರಿಯಾಗಿ ಕಾಣಿಸ್ಕೊಳ್ಳೋದಿಲ್ಲ, ಅಥವಾ ದೃಷ್ಟಿಯನ್ನು ಒಂದು ಕಣ್ಣಲ್ಲಿ ಮಾತ್ರ ನೋಡಬೇಕಾಗ್ತದೆ, ಇನ್ನೊಂದು ಕಣ್ಣಲ್ಲಿ ಕಳ್ಕೋಬೇಕಾಗ್ತದೆ. ಸೊ ಈ ಒಂದು ಸಮಸ್ಯೆ ಬರ್ತದೆ. ನೆಕ್ಸ್ಟ್, ಫ್ಲೋಟರ್ಸ್ ಅಂತ ಹೇಳಿ ಕರಿತೀವಿ. ಏನಪ್ಪ ಹಂಗಂದ್ರೆ ಸ್ಪಾಟ್ಸ್ ಇನ್ ವಿಷನ್ ದಟ್ ಲುಕ್ ಲೈಕ್ ಬ್ಲ್ಯಾಕ್ ಆರ್ ಗ್ರೇ ಸ್ಪೆಕ್ಸ್ ಆರ್ ಸ್ಟ್ರಿಂಗ್ಸ್ ದಟ್ ಡ್ರಿಫ್ಟ್ ಅಕ್ರಾಸ್ ದ ಐಸ್. ಅದು ನಾವು ಏನೇನೇ ನೋಡಿದ್ರು ಅಲ್ಲೊಂಥರ ಕಪ್ಪು ಥರ ಕಾಣುವಂಥದ್ದು ಅಥವಾ ಗ್ರೇ ಲೈನ್ಸ್ ಥರ ಕಾಣುವಂಥದ್ದು, ಏನೋ ಒಂಥರ ಲೈನ್ ಥರ ಕಾಣುವಂಥದ್ದು. ಅಂದರೆ ಯಾವುದೇ ಭಾವಚಿತ್ರ ನನಗೆ ಸರಿಯಾಗಿ ಕಾಣಿಸೋದಿಲ್ಲ. ನೋಡಿ, ನಿಮಗೆ ಈ ಕಡೆ ಒಂದು ಭಾವಚಿತ್ರ ಕಾಣಿಸ್ತಿದೆ, ಅಲ್ಲೊಂಥರ ಲೈನ್ ಥರ ಕಾಣಿಸುವಂಥದ್ದು. ಈ ಥರ ಅನೇಕ ರೀತಿಯ ಒಂದು ದೃಷ್ಟಿಯ ಸಮಸ್ಯೆಗಳು ಕಂಡು ಬರ್ತದೆ. ನೆಕ್ಸ್ಟ್, ಕ್ಯಾಟರಾಕ್ಟ್ಸ್ ಅಂತ ಹೇಳಿ. ನೋಡಿ, ನಿಮಗೆ ಆ ಕಣ್ಣು ನೋಡಿದ್ರೆ ಗೊತ್ತಾಗ್ತಾ ಇದೆ, ಕ್ಲೌಡಿಂಗ್ ಆಫ್ ದ ನಾರ್ಮಲಿ ಕ್ಲಿಯರ್ ಲೆನ್ಸ್ ಆಫ್ ದ ಐ. ಅಂದರೆ ತುಂಬ ಚೆನ್ನಾಗಿ ನನ್ನ ಒಂದು ಲೆನ್ಸ್ ಇರುತ್ತೆ, ಆ ಒಂದು ಲೆನ್ಸ್ ಕಂಪ್ಲೀಟ್ಲಿ ಕ್ಲೌಡ್ ಅಂದರೆ ಮೋಡ ಕವಿದ ವಾತಾವರಣ ಇದ್ದಾಗ ಹೆಂಗೆ ನನಗೆ ಆಕಾಶ ಕ್ಲಿಯರಾಗಿ ಕಾಣೋದಿಲ್ವೋ ಆ ಥರ ಮೋಡ ಕವಿದ ವಾತಾವರಣ ನನ್ನ ಕಣ್ಣಿನಲ್ಲಿ ಕಾಣುತ್ತೆ. ಆವಾಗ ನನ್ನ ಕಣ್ಣಿನಿಂದ ನಾನು ಏನನ್ನು ಕೂಡ ಸರಿಯಾಗಿ ನೋಡ್ಲಿಕ್ಕೆ ಆಗೋದಿಲ್ಲ. ಈ ಒಂದು ಕಂಡೀಷನ್ ನಾವು ಕ್ಯಾಟರಾಕ್ಟ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಪ್ರೆಸ್ ಬಯೋಪಿಯಾ. ಎಸ್, ಏನಿದು? ಇದು ಒಂದು ರಿಫ್ರಾಕ್ಟಿವ್ ಎರರ್. ನಾನು ಅವಾಗಲೇ ಹೇಳಿದೆ, ನನ್ನ ಕಣ್ಣು ಬೆಳಕು ಬಿದ್ದ ತಕ್ಷಣ ಅದು ಬೆಂಡ್ ಆಗುತ್ತೆ, ರೆಟಿನಾಗೆ ರೀಚ್ ಆಗುತ್ತೆ ಅಂತ ಹೇಳಿ. ಬಟ್ ಈ ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂದರೆ, ಇದು ಒಂದು ರಿಫ್ರಾಕ್ಟಿವ್ ಎರರ್ ಆಗುತ್ತೆ. ಇದೊಂದು ಮಿಡಲ್ ಏಜ್ಡ್ ಪೀಪಲ್ಸಲ್ಲಿ ಅಥವಾ ವಯಸ್ಸಾಗಿರೋರಲ್ಲಿ ಈ ಒಂದು ಸಮಸ್ಯೆ ಕಂಡು ಬರ್ತದೆ. ಇದರಿಂದ ಏನಾಗುತ್ತಪ್ಪ ಅಂದರೆ, ಇದು ನಾವು ಕನ್ನಡದಲ್ಲಿ ದೂರದೃಷ್ಟಿ ಅಂತೇಳಿ ಕರಿತೀವಿ. ಅಂದರೆ ತುಂಬ ಹತ್ತಿರದ ವಸ್ತುಗಳು ನಮಗೆ ಕ್ಲಿಯರ್ ಆಗಿ ಕಾಣೋದಿಲ್ಲ. ಸೊ ಈ ಒಂದು ಸಮಸ್ಯೆಗೆ ಒಳಗಾಗ್ತಾರೆ. ನೆಕ್ಸ್ಟ್, ಕಂಜಕ್ಟಿವಿಟೀಸ್ ಅಥವಾ ಪಿಂಕ್ ಐ ಅಂತ ಹೇಳ್ತೀವಿ. ಅಂದರೆ ನನ್ನ ಒಂದು ಕಣ್ಣಿನ ಹೊರಭಾಗಕ್ಕಾಗಿರ್ಬೋದು, ನನ್ನ ಐ ಬಾಲ್ಗೆ ಆಗಿರ್ಬೋದು, ಐ ಲಿಡ್ಗೆ ಆಗಿರ್ಬೋದು, ಯಾವುದಾದ್ರೂ ಇನ್ಫೆಕ್ಷನ್ಸ್ ಆಯಿತು, ಇನ್ಫ್ಲಮೇಷನ್ಸ್ ಆಯಿತು ಅಂತಂದರೆ ಈ ರೀತಿ ಒಂದು ಕಂಡೀಷನ್ಸ್ ಬರ್ತದೆ. ಇದನ್ನು ನಾವು ಪಿಂಕ್ ಐ ಅಂತ ಕೂಡ ಕರಿತೀವಿ. ನೆಕ್ಸ್ಟ್, ವಿಷನ್ ಚೇಂಜಸ್. ಅಂದರೆ ಸಡನ್ ಆಗಿ ಏನಾಗುತ್ತಪ್ಪ ಅಂತಂದರೆ, ಎಕ್ಸ್ಪೀರಿಯನ್ಸ್ ಆಫ್ ಸಡನ್ ಚೇಂಜಸ್ ಇನ್ ಯುವರ್ ವಿಷನ್ ವಿತೌಟ್ ವಾರ್ನಿಂಗ್. ಅಂದರೆ ಯಾವುದೇ ಸಂಕೇತಗಳಿಲ್ಲದೇ ನನ್ನ ಕಣ್ಣಿನ ದೃಷ್ಟಿಯಲ್ಲಿ ಸಡನ್ ಆಗಿ ಯಾಕೋ ಕರೆಕ್ಟಾಗಿ ಕಾಣಿಸ್ತಿಲ್ವಲ್ಲಪ್ಪ, ಏನೋ ಒಂಥರ ಬ್ಲರ್ ಆಗ್ತಿದೆ, ದೂರದ ಕಾಣಿಸ್ತಿಲ್ಲ, ಹತ್ರದ ಕಾಣಿಸ್ತಿಲ್ಲ, ಈ ಥರದ ಬದಲಾವಣೆಗಳು ಕಾಣ್ಬರ್ತದೆ. ನೆಕ್ಸ್ಟ್, ಕಲರ್ ಬ್ಲೈಂಡ್ನೆಸ್ ಅಂತಂದರೆ ಎ ರೆಡ್ಯೂಸ್ಡ್ ಎಬಿಲಿಟಿ ಟು ಡಿಸ್ಟಿಂಕ್ಷನ್ ಬಿಟ್ವೀನ್ ಸರ್ಟೇನ್ ಕಲರ್ಸ್. ನಾವು ಅವಾಗಲೇ ಡಿಸ್ಕಸ್ ಮಾಡಿದ್ವಿ,
ಒಬ್ಬ ಮನುಷ್ಯನ ಕಣ್ಣಿನ ಸಾಮರ್ಥ್ಯ ಏನಪ್ಪ ಅಂದರೆ 1,00,00,000 1,20,00,000 ಬಣ್ಣಗಳನ್ನು ಡಿಫ್ರೆನ್ಷಿಯೇಷನ್ ಅಂದರೆ ವ್ಯತ್ಯಾಸವನ್ನು ಕಂಡು ಹಿಡಿಯುವಂಥ ಸಾಮರ್ಥ್ಯ ಒಬ್ಬ ವ್ಯಕ್ತಿಯ ಕಣ್ಣಿಗಿರ್ತದೆ ಅಂತ. ಆದರೆ ಕಲರ್ ಬ್ಲೈಂಡ್ನೆಸ್ ಅಂದರೆ ಏನಪ್ಪ ಅಂದರೆ ಆ ಸಾಮರ್ಥ್ಯವನ್ನು ಕಳೆದುಕೊಳ್ಳುವಂಥದ್ದೇ ಈ ಒಂದು ಕಲರ್ ಬ್ಲೈಂಡ್ನೆಸ್ ಆಗಿರ್ತದೆ. ನೆಕ್ಸ್ಟ್ ರೆಟಿನಲ್ ಡಿಸಾರ್ಡರ್ಸ್ ಅಂತ ಹೇಳಿ, ಅಂದರೆ ನಮ್ಮ ರೆಟಿನಾ ಅಂತ ನಾವು ಅವಾಗಲೇ ಏನು ನೋಡಿದ್ವಿ, ಅದಕ್ಕೆ ಸಂಬಂಧಪಟ್ಟಂಥ ಹಲವಾರು ರೀತಿಯ ಅಸ್ವಸ್ಥತೆಗಳು ಕಂಡು ಬರ್ತದೆ. ನೆಕ್ಸ್ಟ್ ಡ್ರೈ ಆ್ಯಂಡ್ ಇಚ್ಚಿ ಐಸ್ ಅಂತಂದರೆ ನಮ್ಮ ಕಣ್ಣು ತುಂಬಾ ಡ್ರೈ ಅಂದರೆ ಒಣಗೋದು, ಒಂಥರ ಒಣವಣ ಅಂತ ಹೇಳ್ತೀವಲ್ಲ ಆ ಥರ ಡ್ರೈ ಐಸ್ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತೀವಿ. ಅಥವಾ ಇಚ್ಚಿ, ಯಾವಾಗಲೂ ಕಣ್ಣು ಕಡಿತಾನೆ ಇರುತ್ತೆ, ಯಾವಾಗಲೂ ಕಣ್ಣನ್ನು ಮುಟ್ಕೋಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಸೊ ಈ ರೀತಿ ಕಂಡೀಷನ್ ಕೆಲವರಿಗೆ ಕಂಡು ಬರ್ತದೆ. ಹಾಗೆ ಆಪ್ಟಿಕ್ ನರ್ವ್ ಡಿಸಾರ್ಡರ್ಸ್, ಹಾಗೆ ನಾವೇನು ಆಪ್ಟಿಕ್ ನರಗಳು ಅಂತ ನಾವೇನು ನೋಡಿದ್ವಿ ಅದಕ್ಕೆ ಸಂಬಂಧಪಟ್ಟಂಥ ಹಲವಾರು ಅಸ್ವಸ್ಥತೆಗಳು ಕೂಡ ಕಂಡು ಬರ್ತದೆ ಹಲವಾರು ವ್ಯಕ್ತಿಗಳಲ್ಲಿ. ಎಸ್, ಇಷ್ಟೆಲ್ಲ ಕಣ್ಣಿನ ಸಮಸ್ಯೆಗಳು ಒಂದು ಬೇಸಿಕ್ ಹಂತದಲ್ಲಿ ಒಬ್ಬ ಮನುಷ್ಯನಿಗೆ ಬರುವಂಥ ಸಾಧ್ಯತೆಗಳು ಇರ್ತದೆ, ಅಥವಾ ಈ ಒಂದು ಸಮಸ್ಯೆಗಳು ಕೂಡ ಬಂದಿರಬಹುದು. ಈಗ ನಿಮ್ಮನ್ನು ನೀವು ಪರಿಶೀಲನೆ ಮಾಡ್ಕೊಳ್ಳಿ. ಅಂದರೆ ನಿಮಗೆ ಈ ಎಲ್ಲ ಸಮಸ್ಯೆಗಳಲ್ಲಿ ಯಾವುದಾದ್ರೂ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳಿದೆಯಾ ಅಥವಾ ಬಂದಿದೆಯಾ ಅನ್ನೋದನ್ನು ಯಾವ ರೀತಿ ಪರೀಕ್ಷೆ ಮಾಡ್ಕೊಳ್ಳೋದು? ಎಸ್, ಅದನ್ನು ಈಗ ನಾವೆಲ್ಲರೂ ಸೇರಿ ಒಟ್ಟಿಗೆ ಮಾಡ್ಕೊಳ್ಳೋಣ. ಆ ಒಂದು ಪರೀಕ್ಷೆಯನ್ನು, ಒಂದು ಸ್ವಯಂ ಪರಿಶೀಲನೆಯನ್ನು ಮಾಡ್ಕೊಳ್ಳೋಣ. ಎಸ್, ಮೊದಲನೇ ಪ್ರಶ್ನೆ ನಮಗೆ ನಾವು ಮಾಡ್ಕೋಬೇಕಾದ ಏನಪ್ಪ ಅಂತಂದರೆ, ಮುಸುಕಾದ ದೃಷ್ಟಿ ನನ್ನಲ್ಲಿದೆಯಾ? ಎರಡೆರಡು ದೃಷ್ಟಿ ಅಂದರೆ ಒಂದು ವಸ್ತು ಎರಡೆರಡು ವಸ್ತುವಾಗಿ ಕಾಣಿಸ್ಕೊಳ್ಳುವಂಥದ್ದು ಆ ಥರ ಏನಾದರೂ ಇದೆಯಾ? ಅಥವಾ ಮಂದ ಬೆಳಕಿನಲ್ಲಿ ನೋಡಲು ತೊಂದರೆಯಂತಹ, ತುಂಬ ಲೈಟ್ ಸ್ವಲ್ಪ ಬೆಳಕು ಕಮ್ಮಿ ಇದೆ ಅಂದಾಗ ನನಗೆ ಸರಿಯಾಗಿ ಕಾಣಿಸ್ತಿಲ್ಲ, ಈ ಥರದ ಸಮಸ್ಯೆಗಳು, ದೃಷ್ಟಿ ಸಮಸ್ಯೆಗಳು ನೀವು ಎದುರಿಸ್ತಾ ಇದ್ದೀರಾ? ಪ್ರಶ್ನೆ ಮಾಡ್ಕೊಳ್ಳಿ, ನಿಮಗೆ ನೀವು ಪ್ರಶ್ನೆ ಮಾಡ್ಕೊಳ್ಳಿ. ನೆಕ್ಸ್ಟ್, ನಿಮ್ಮ ಕಣ್ಣುಗಳು ಕೆಂಪು ಅಂದರೆ ನಿಮ್ಮ ಕಣ್ಣುಗಳು ರೆಡ್ ಆಗ್ತಿದೆಯಾ? ತುರಿಕೆ ಅಂದರೆ ಏನಾದರೂ ಇಚ್ಚಿನೆಸ್ ಬರ್ತಾ ಇದೆಯಾ? ಅಥವಾ ಯಾವಾಗಲೂ ನೀರಿನಿಂದ ಕೂಡಿದೆಯಾ? ಯಾವಾಗಲೂ ಒಂಥರ ಕಣ್ಣಲ್ಲಿ ನೀರು ತುಂಬಿಕೊಳ್ಳುವಂಥದ್ದು ಪದೇ ಪದೇ ಆ ಥರದ್ದು ಏನಾದರೂ ಆಗ್ತಾ ಇದೆಯಾ? ಚೆಕ್ ಮಾಡ್ಕೊಳ್ಳಿ ನಿಮಗೆ ನೀವು. ನೆಕ್ಸ್ಟ್, ಆಗಾಗ್ಗೆ ತಲೆನೋವು ಅಥವಾ ಕಣ್ಣಿನ ಆಯಾಸವನ್ನು ಹೊಂದಿದ್ದೀರಾ? ಅವಾಗವಾಗ ತಲೆನೋವು ಬರುವಂಥದ್ದು ಅಥವಾ ಕಣ್ಣು ತುಂಬ ಒಂಥರ ಸ್ಟ್ರೆಸ್ ಆಗುವಂಥದ್ದು ಆ ಥರ ಏನಾದರೂ ಆಗ್ತಾ ಇದೆಯಾ? ಒಮ್ಮೆ ಪರೀಕ್ಷೆ ಮಾಡ್ಕೊಳ್ಳಿ, ನಿಮಗೆ ನೀವು ಮಾಡ್ಕೊಳ್ಳಿ. ಹತ್ತಿರದಿಂದ ಅಥವಾ ದೂರದಲ್ಲಿ ನೋಡಲು ನಿಮಗೆ ತೊಂದರೆ ಇದೆಯಾ? ಅಂದರೆ ಹತ್ತಿರದ ವಸ್ತುವನ್ನು ನೋಡ್ಲಿಕ್ಕೆ ಕಷ್ಟ ಆಗ್ತಿದೆ, ದೂರದ ವಸ್ತುಗಳನ್ನು ನೋಡ್ಲಿಕ್ಕೆ ಕಷ್ಟ ಆಗ್ತಿದೆ, ಈ ಸಮಸ್ಯೆಯಿಂದ ಏನಾದ್ರು ಬಳಲ್ತಾ ಇದ್ದೀರಾ? ಹಾಗೆ ಕೇಂದ್ರೀಕರಿಸಲು ತೊಂದರೆ ಆಗ್ತಿದೆಯಾ? ಅಂದರೆ ಒಂದೇ ಕಡೆ ಫೋಕಸ್ ಮಾಡಲಿಕ್ಕೆ ಕಷ್ಟ ಆಗ್ತಿದೆಯಾ? ಪರೀಕ್ಷೆ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ದೃಷ್ಟಿಯಲ್ಲಿ ನೀವು ಆಗಾಗ್ಗೆ ಬದಲಾವಣೆಗಳನ್ನು ಅನುಭವಿಸ್ತಿದ್ದೀರಾ? ದೃಷ್ಟಿಯಲ್ಲಿ ಒಂದು ದಿವಸ ಚೆನ್ನಾಗಿ ಕಾಣೋದು, ಒಂದು ದಿವಸ ಏನೋ ಒಂಥರ ವ್ಯತ್ಯಾಸಗಳಾಗೋದು, ಈ ಥರ ವ್ಯತ್ಯಾಸಗಳೇನಾದರೂ ಕಂಡು ಬರ್ತಿದೆಯಾ? ಪರಿಶೀಲನೆ ಮಾಡ್ಕೊಳ್ಳಿ. ನಿಮ್ಮ ಕಣ್ಣುಗಳ ಮೇಲೆ ಕೇಂದ್ರೀಕರಿಸುವಾಗ, ಅಂದರೆ ನಿಮ್ಮ ಕಣ್ಣುಗಳ ಮೇಲೆ ಫೋಕಸ್ ಮಾಡಿದಾಗ ಏನಾದರೂ ತಲೆ ತಿರುಗುವಂಥದ್ದು ಅಥವಾ ವಾಕರಿಕೆ ಬರುವಂಥದ್ದು ಈ ಥರ ಏನಾದರೂ ಅನುಭವಿಸ್ತಾ ಇದ್ದೀರಾ? ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಎಸ್, ಈ ಥರ ಏನಾದರೂ ಸಮಸ್ಯೆಗಳು ಕಂಡು ಬರ್ತಿದೆಯಾ? ನಿಮ್ಮ ಕಣ್ಣುಗಳ ಆರೋಗ್ಯ ಬಗ್ಗೆ ನೀವು ತುಂಬಾ ಸಫರ್ ಪಡ್ತಾ ಇದ್ದೀರಾ? ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಬಿಕಾಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಸಲ ಹೋದರೆ ಮತ್ತೆ ಅದನ್ನು ಪಡ್ಕೊಳ್ಳೋದು ಅಷ್ಟು ಈಸಿ ಅಲ್ಲ. ಕಣ್ಣುಗಳು ಬಹಳ ಮುಖ್ಯವಾದಂಥದ್ದು. ಇವತ್ತಿಡೀ ಈ ಬ್ಯೂಟಿಫುಲ್ ವರ್ಲ್ಡನ್ನು ನಾವು ನೋಡಬೇಕಂದ್ರೆ ಅದು ಕಣ್ಣಿಂದನೇ ಸಾಧ್ಯ. ಸೊ ಹಾಗಾಗಿ ನಿಮ್ಮ ಕಣ್ಣುಗಳ ಆರೋಗ್ಯದ ಬಗ್ಗೆ ಎಚ್ಚೆತ್ಕೊಳ್ಳಿ. ಹಾಗಾದರೆ ಈ ಎಲ್ಲ ಸಮಸ್ಯೆಗಳು ಯಾಕೆ ಬರುತ್ತೆ? ಉತ್ತರ ಬೇಕಲ್ವಾ? ಎಸ್, ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಐ ಹೆಲ್ತ್ ಇನ್ಕ್ಲೂಡ್ಸ್. ಯಾಕೆ ಈ ಒಂದು ಸಮಸ್ಯೆಗಳು ಬರುತ್ತೆ ಅಂತ ನೋಡ್ತಾ ಹೋಗಿದ್ರೆ, ಹೆರಿಡಿಟಿ, ತಂದೆ ತಾಯಿಗಳಲ್ಲಿತ್ತು, ನನಗೂ ಕೂಡ ಬರುವಂಥ ಸಾಧ್ಯತೆ ಇರುತ್ತೆ. ಏಜಿಂಗ್, ವಯಸ್ಸಾಗ್ತಾ ಆಗ್ತಾ ಈ ಸಮಸ್ಯೆ ಬರ್ಬೋದು. ಹಾಗೆ ಲೈಫ್ ಸ್ಟೈಲ್, ಜೀವನ ಶೈಲಿ, ನಾನು ನನ್ನ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥ ಜೀವನ ಶೈಲಿ ನಾನು ಮಾಡ್ಕೊಂಡಿಲ್ಲ, ಅದ್ರ ವಿರುದ್ಧವಾಗಿ ನಾನು ಇದ್ದೀನಿ ಅಂದರೆ ಖಂಡಿತ ಇವೆಲ್ಲ ಸಮಸ್ಯೆಗಳು ಕಂಡು ಬರ್ತದೆ. ಹಾಗೆ ಎಕ್ಸ್ಪೋಜರ್ ಟು ಯು ವಿ ಲೈಟ್ ಅಂದರೆ ಅಲ್ಟ್ರಾ ವೈಲೆಟ್ ರೇಸ್ಗೆ ನನ್ನ ಕಣ್ಣುಗಳನ್ನು ಜಾಸ್ತಿ ಎಕ್ಸ್ಪೋಜರ್ ಮಾಡುವಂಥದ್ದು. ಹಾಗೆ ಸ್ಮೋಕ್, ಹೊಗೆ, ಹೊಗೆಗೂಡಲ್ಲಿ ಅಥವಾ ಹೊಗೆಗೆ ಜಾಸ್ತಿ ನನ್ನ ಕಣ್ಣನ್ನು ಎಕ್ಸ್ಪೋಜರ್ ಮಾಡುವಂಥದ್ದು. ಅಥವಾ ಎನ್ವಿರಾನ್ಮೆಂಟ್ ಪೊಲ್ಯೂಟೆಂಟ್ಸ್ ಅಂತ ನಾವು ಹೇಳ್ತೀವಿ, ಅದರಿಂದನೂ ಕೂಡ ಸಾಕಷ್ಟು ಕಣ್ಣು ಡ್ಯಾಮೇಜ್ ಆಗ್ತದೆ. ನೆಕ್ಸ್ಟ್, ಹೆಲ್ತ್ ಕಂಡೀಷನ್ಸ್. ಕೆಲವೊಂದು ಹೆಲ್ತ್ ಕಂಡೀಷನ್ಸ್ ಇದ್ರೂ ಕೂಡ ಕಣ್ಣಿಗೆ ಡ್ಯಾಮೇಜ್ ಆಗ್ತದೆ. ಯಾವುದಪ್ಪ ಅಂದರೆ ಡಯಾಬಿಟೀಸ್ ಅಂದರೆ ಸಕ್ಕರೆ ಕಾಯಿಲೆ ಇದ್ರೂ ಕೂಡ ಕಣ್ಣಿನ ಸಮಸ್ಯೆಗಳು ಕಂಡು ಬರ್ತದೆ. ಹೈ ಬ್ಲಡ್ ಪ್ರೆಷರ್, ರಕ್ತದ ಒತ್ತಡ ಅತಿಯಾಗಿದ್ದರೂ ಕೂಡ ಕಣ್ಣಿನ ಸಮಸ್ಯೆಗಳು ಕಂಡು ಬರ್ತದೆ. ಹಾಗಾಗಿ ಎಲ್ಲ ರೀತಿಯ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥದ್ದು ಒಳ್ಳೆಯದು. ಹಾಗೆ ವೆರಿ ವೆರಿ ಇಂಪಾರ್ಟೆಂಟ್ ಡಯೇಟ್. ಅಂದರೆ ಡಯೇಟ್ ಅಂತಂದರೆ ನಾವು ಇವತ್ತು ಕೇವಲ ನಾಲ್ಗೆ ರುಚಿಗಾಗಿ ಮತ್ತೆ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕಷ್ಟೇ ನಾವು ಇವತ್ತು ಊಟ ಮಾಡ್ತಿದ್ದೀವಿ, ಬಿಟ್ಟರೆ ದೇಹಕ್ಕೆ ಏನು ಪೋಷಕಾಂಶಗಳು ಬೇಕು ಅದು ಯಾವುದನ್ನು ನಾವು ಕೊಡ್ತಾ ಇಲ್ಲ. ಹಾಗಾಗಿ ಆ ಪೋಷಕಾಂಶಗಳ ಕೊರತೆಯಿಂದ, ಆ ಪ್ರೋಟೀನ್ಸ್, ವಿಟಮಿನ್ಸ್, ಮಿನರಲ್ಸ್, ಈ ರೀತಿ ಪೋಷಕಾಂಶಗಳ ಕೊರತೆಯಿಂದ ನನಗೆ ಕಣ್ಣಿನ ಸಮಸ್ಯೆಗಳು ಕಂಡು ಬರ್ತದೆ. ಎಸ್, ಈ ರೀತಿ ಎಲ್ಲ ಸಮಸ್ಯೆಗಳಿಂದ ಇವತ್ತು ನಮ್ಮ ಕಣ್ಣನ್ನು ನಾವಿವತ್ತು ಡ್ಯಾಮೇಜ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಹಾಗಾಗಿ ಇಟ್ ಈಸ್ ಬಿಕಮಿಂಗ್ ಇನ್ಕ್ರೀಸಿಂಗ್ ಇಂಪಾರ್ಟೆಂಟ್ ಟು ಟೇಕ್ ಎಕ್ಸ್ಟ್ರಾ ಪ್ರಿಕಾಷನ್ಸ್ ಟು ಎನ್ಶ್ಯೂರ್ ಪ್ರಾಪರ್ ಹೈ ಹೆಲ್ತ್ ಆ್ಯಂಡ್ ಮೈಂಟೈನ್ ಗುಡ್ ವಿಷನ್. ಹಾಗಾಗಿ ಇವತ್ತು ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ನಾವು ಕೊಡಬೇಕಾಗಿದೆ. ಹಾಗೆ ಮುಂಚೆನೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅನ್ನೋ ಹಾಗೆ ಮುಂಚಿತವಾಗಿ ನಮ್ಮ ಕಣ್ಣುಗಳ ಆರೋಗ್ಯದ ಬಗ್ಗೆ ನಾವು ಕಾಪಾಡಿಕೊಳ್ಳುವಂಥದ್ದು, ನಮ್ಮ ದೃಷ್ಟಿಕೋನದ ಬಗ್ಗೆ ನಾವು ಎಚ್ಚರಿಕೆಯನ್ನು ವಹಿಸುವಂಥದ್ದು, ಕಾಳಜಿಯನ್ನು ವಹಿಸುವಂಥದ್ದು ಬಹಳ ಬಹಳ ಮುಖ್ಯವಾಗಿದೆ. ಸೊ ಹಾಗಾಗಿ ನಿಮ್ಮ ಕಣ್ಣುಗಳ ಆರೋಗ್ಯವನ್ನು ಕಾಪಾಡಲಿಕ್ಕೆ ಅಂತ ಹೇಳಿ, ಅಥವಾ ಒಂದಿಷ್ಟು ಏನಾದರೂ ಸಮಸ್ಯೆಗಳನ್ನು ನೀವು ಅನುಭವಿಸ್ತಿದ್ರೆ ಆ ಸಮಸ್ಯೆಗಳಿಂದ ಹೊರಗಡೆ ತರಲಿಕ್ಕೆ ಅಂತ ಹೇಳಿ, ನಿಮ್ಮ ಕಣ್ಣುಗಳ ಆರೋಗ್ಯವನ್ನು ತುಂಬ ಅದ್ಭುತವಾಗಿಡಲಿಕ್ಕೆ, ನಿಮ್ಮ ದೃಷ್ಟಿಯನ್ನು ತುಂಬ ಕ್ರಿಸ್ಟಲ್ ಕ್ಲಿಯರ್ ಮಾಡಲಿಕ್ಕೆ
ನನ್ನ ಮೋದಿ ಕೇರ್ ಕಂಪನಿ ಕಡೆಯಿಂದ ನಾನು ಆ್ಯಂಡ್ ನಾವೆಲ್ಲರೂ ಸೇರಿ ಈ ಏಪ್ರಿಲ್ ಮಂತಲ್ಲಿ ಲಾಂಚ್ ಮಾಡ್ತಾ ಇದ್ದೀವಿ ಒನ್ ಆಫ್ ದ ಎಕ್ಸಲೆಂಟ್ ಪ್ರಾಡಕ್ಟ್ ಆ್ಯಂಡ್ ತುಂಬ ದಿವಸಗಳಿಂದ ವೆಯ್ಟ್ ಮಾಡಿದಂಥ ಪ್ರಾಡಕ್ಟ್. ಎಸ್, ಐ ಆಮ್ ಲಾಂಚಿಂಗ್ ಆ್ಯಂಡ್ ವಿ ಆರ್ ಲಾಂಚಿಂಗ್ ವೆಲ್ ವಿಷನ್ ಹೆಲ್ತ್. ವಾವ್, ಎಂಥ ಅದ್ಭುತ ಪ್ರಾಡಕ್ಟ್ ಅಂದರೆ ಇದು ತುಂಬ ಜನಗಳಿಗೆ ಬೆನಿಫಿಟ್ ಮಾಡಿಕೊಡೋಂಥ ಒಂದು ಅದ್ಭುತವಾದಂಥ ಪ್ರಾಡಕ್ಟ್ ಅಂದರೆ ಈ ಒಂದು ವೆಲ್ ವಿಷನ್ ಹೆಲ್ತ್ ಆಗಿರುತ್ತೆ. ಎಸ್, ಇದು ಅಡ್ವಾನ್ಸ್ ಫಾರ್ಮುಲಾ ವಿತ್ ಇಂಗ್ರೀಡಿಯೆಂಟ್ಸ್. ಇದು ಒಂದು ಅಡ್ವಾನ್ಸ್ ಫಾರ್ಮುಲಾ ಆಗಿರುತ್ತೆ. ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಇರುತ್ತೆ, ಆ ಇಂಗ್ರೀಡಿಯೆಂಟ್ಸ್ ಏನು ಮಾಡುತ್ತೆ ಅನ್ನೋದಾದರೆ ಸಪೋರ್ಟ್ಸ್ ಐ ಫಂಕ್ಷನ್, ಕಣ್ಣುಗಳ ಕಾರ್ಯವನ್ನು, ಕಣ್ಣುಗಳ ಕರ್ತವ್ಯವನ್ನು ತುಂಬ ಅದ್ಭುತವಾಗಿ ಮಾಡಲಿಕ್ಕೆ ಸಹಾಯ ಮಾಡುವಂಥ ಬೆಸ್ಟ್ ಪ್ರಾಡಕ್ಟ್ ವೆಲ್ ವಿಷನ್ ಹೆಲ್ತ್. ಹಾಗೆ ಆರೋಗ್ಯವಂತ ದೃಷ್ಟಿಯನ್ನು ಮೇಂಟೈನ್ ಮಾಡಲಿಕ್ಕೂ ಕೂಡ ಈ ಒಂದು ಪ್ರಾಡಕ್ಟ್ ತುಂಬಾ ಸಪೋರ್ಟ್ ಮಾಡುತ್ತೆ. ಅದಕ್ಕೆ ಹೇಳೋದು ಗುಡ್ ಹೆಲ್ತ್ ಈಸ್ ಇನ್ ಯುವರ್ ಹ್ಯಾಂಡ್ಸ್. ನಿಮ್ಮ ಕೈಯಲ್ಲಿ ನಿಮ್ಮ ಅತ್ಯುತ್ತಮ ಆರೋಗ್ಯ ಇದೆ. ಸೊ ಜಸ್ಟ್ ಈ ಒಂದು ಪ್ರಾಡಕ್ಟನ್ನು ಯೂಸ್ ಮಾಡಿ ಒಂದು ಅತ್ಯುತ್ತಮ ದೃಷ್ಟಿಯನ್ನು ನೀವು ಪಡೆದುಕೊಳ್ಳಿ. ಹಾಗಿದ್ರೆ ಈ ಒಂದು ಪ್ರಾಡಕ್ಟ್ ಎಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನು ನೋಡ್ತಾ ಹೋಗೋದಾದರೆ ಇದರಲ್ಲಿ ಲ್ಯೂಟಿನ್ ಇರುತ್ತೆ, ಜಿಯಾಕ್ಸಾಂಥಿನ್ ಇರ್ತದೆ, ವೈಟಮಿನ್ ಎ ಇದೆ, ಫ್ಲಾಕ್ಸೀಡ್ ಆಯಿಲ್ ಇದೆ. ಈ ಎಲ್ಲ ಅಡ್ವಾನ್ಸ್ ಫಾರ್ಮುಲಾ ಏನು ಮಾಡುತ್ತೆ ಅಂತಂದರೆ ಮೇಂಟೈನ್ ಐ ಹೆಲ್ತ್, ಕಣ್ಣುಗಳ ಆರೋಗ್ಯವನ್ನು ಕಾಪಾಡ್ತದೆ ಮತ್ತು ದೃಷ್ಟಿಯನ್ನು ಕಾಪಾಡ್ತದೆ. ದೀಸ್ ಇಂಗ್ರೀಡಿಯೆಂಟ್ಸ್ ಗಾರ್ಡ್ಸ್ ಯುವರ್ ಐಸ್ ಫ್ರಮ್ ದ ಹಜಾರ್ಡಸ್ ಎಫೆಕ್ಟ್ಸ್ ಆಫ್. ಇವೆಲ್ಲ ಈ ಪ್ರಾಡಕ್ಟು ಮತ್ತು ಈ ಪ್ರಾಡಕ್ಟಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ ಏನು ಮಾಡುತ್ತಪ್ಪ ಅಂತಂದರೆ ನಿಮ್ಮ ಕಣ್ಣುಗಳಿಗೆ ಒಂದು ಹಜಾರ್ಡಸ್ ಎಫೆಕ್ಟ್ಸ್ ಆಗುತ್ತೆ, ತುಂಬ ಡೇಂಜರಸ್ ಎಫೆಕ್ಟ್ ಆಗುತ್ತೆ. ಯಾವುದರಿಂದನಪ್ಪ ಅಂತಂದರೆ ಒಂದು ಬ್ಲೂ ಲೈಟಿಂದ ಇನ್ನೊಂದು ಗ್ಲೇರ್ ಲೈಟಿಂದ ತುಂಬಾ ಎಫೆಕ್ಟ್ ಆಗುತ್ತೆ. ಆ ಎರಡೂ ಲೈಟಿಂದ ಯಾವುದೇ ರೀತಿ ಡ್ಯಾಮೇಜ್ ಆಗ್ದಂಗೆ ನಿಮ್ಮ ಕಣ್ಣುಗಳನ್ನು ಪ್ರೊಟೆಕ್ಟ್ ಮಾಡುವಂಥ ಒಂದು ಅದ್ಭುತವಾದಂಥ ಒಂದು ಕೆಲಸವನ್ನು ಈ ಪ್ರಾಡಕ್ಟ್ ಮಾಡುತ್ತೆ. ಮತ್ತು ನಿಮ್ಮ ವಿಷುವಲ್ ಶಾರ್ಪ್ನೆಸ್ ಅಂದರೆ ನಿಮ್ಮ ಕಣ್ಣಿನ ದೃಷ್ಟಿಯ ಒಂದು ಶಾರ್ಪ್ನೆಸ್ ಏನಿದೆ ಅದನ್ನು ತುಂಬ ಚೆನ್ನಾಗಿ ಮಾಡುತ್ತೆ. ಹಾಗಾದರೆ ಈ ಪ್ರಾಡಕ್ಟ್ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಳೋಕೆ ಮುಂಚೆ ನೀವೆರಡು ವಿಚಾರದ ಬಗ್ಗೆ ತಿಳ್ಕೋಬೇಕು. ಅದು ಗ್ಲೇರ್ ಲೈಟ್ ಮತ್ತು ಗ್ಲೇರ್ ಸೆನ್ಸಿಟಿವಿಟಿ. ಗ್ಲೇರ್ ಲೈಟ್ ಅಂತಂದರೆ ಏನು, ನೀವೆಲ್ಲ ನೋಡಿರ್ಬೋದು ದೊಡ್ಡ ದೊಡ್ಡ ಸ್ಟೇಡಿಯಂಗಳಲ್ಲಿ ಅಥವಾ ಒಂದು ರೋಡ್ ಸೈಡಲ್ಲಿ ದೊಡ್ಡ ದೊಡ್ಡ ಫಂಕ್ಷನ್ಸ್ಗಳು ಮಾಡಬೇಕಾದ್ರೆ ಒಂದು ಹೈಲಿ ಬ್ರೈಟ್ ಫೋಕಸ್ ಲೈಟ್ಗಳಿರುತ್ತೆ, ತುಂಬಾ ಬ್ರೈಟ್ ಇರುತ್ತೆ, ತುಂಬಾ ಫೋಕಸ್ ಇರುತ್ತೆ, ವೆರಿ ವೆರಿ ಪವರ್ಫುಲ್ ಲೈಟ್ಸ್ಗಳಿರುತ್ತೆ. ಅದನ್ನು ನಾವೇನಂತ ಕರಿತೀವಪ್ಪ ಅಂತಂದರೆ ಅದನ್ನು ಗ್ಲೇರ್ ಲೈಟ್ ಅಂತ ಕರಿತೀವಿ. ಈ ಗ್ಲೇರ್ ಲೈಟಿಂದ ಒಂದು ಗ್ಲೇರ್ ಸೆನ್ಸಿಟಿವಿಟಿ ಅಂತ ಮನುಷ್ಯರಲ್ಲಿ ಈ ಒಂದು ಗ್ಲೇರ್ ಸೆನ್ಸಿಟಿವಿಟಿ ಅಂತ ಬರುತ್ತೆ. ಈ ಗ್ಲೇರ್ ಸೆನ್ಸಿಟಿವಿಟಿ ಅಂದರೆ ಏನಪ್ಪ ಅಂತಂದರೆ ವೆರಿ ವೆರಿ ಸಿಂಪಲ್. ಅಂದರೆ ಈ ಥರದ ಒಂದು ಬಹಳ ಬ್ರೈಟ್ ಫೋಕಸ್ ಆಗಿರುವಂಥ ಒಂದು ಲೈಟಿಗೆ ನನ್ನ ಕಣ್ಣುಗಳು ಎಕ್ಸ್ಪೋಜರ್ ಆದಾಗ ನನ್ನ ಕಣ್ಣಿನ ದೃಷ್ಟಿ ಏನಿದೆ ಅದು ದುರ್ಬಲಗೊಳ್ತಾ ಹೋಗ್ತದೆ ಅಥವಾ ದುರ್ಬಲ ಆಗ್ತದೆ. ಆ ಒಂದು ಜಾಗದಲ್ಲಿ ನನಗೆ ಕರೆಕ್ಟಾಗಿ ಕಣ್ಣು ಬಿಡ್ಲಿಕ್ಕೆ ಆಗಲ್ಲ, ಅಥವಾ ಆ ಥರದ ಲೈಟಲ್ಲಿ ನಾನು ಜಾಸ್ತಿ ಎಕ್ಸ್ಪೋಜರ್ ಆದಾಗ ನನ್ನ ಕಣ್ಣುಗಳು ದುರ್ಬಲ ಆಗ್ತಾ ಹೋಗುತ್ತೆ. ಅದನ್ನು ನಾವು ಗ್ಲೇರ್ ಸೆನ್ಸಿಟಿವಿಟಿ ಅಂತ ಹೇಳಿ ಕರಿತೀವಿ. ಅದನ್ನೇ ನಾನು ಅವಾಗಲೇ ಹೇಳಿದ್ದು, ನನ್ನ ಮೋದಿ ಕೇರ್ನ ವೆಲ್ ವಿಷನ್ ಹೆಲ್ತ್ ಯಾಕೆ ಇಂಪಾರ್ಟೆಂಟ್ ಅಂತಂದರೆ ಈ ಥರದ ಗ್ಲೇರ್ ಸೆನ್ಸಿಟಿವಿಟಿ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ನಿಮಗೆ ಸಪೋರ್ಟ್ ಮಾಡುವಂಥದ್ದು ನನ್ನ ಮೋದಿ ಕೇರ್ ಪ್ರಾಡಕ್ಟ್. ಹಾಗೆ ಮತ್ತೊಂದು ವೆರಿ ವೆರಿ ಇಂಪಾರ್ಟೆಂಟ್ ವಿಚಾರವನ್ನು ತಿಳಿದುಕೊಳ್ಳಲೇಬೇಕು. ಅದೇನಪ್ಪ ಅಂತಂದರೆ ಬ್ಲೂ ಲೈಟ್. ಬ್ಲೂ ಲೈಟ್ ಅಂದರೆ ಏನು, ಸೂರ್ಯನ ಕಿರಣಗಳಿಂದ ಬ್ಲೂ ಲೈಟ್ ಬರ್ತದೆ. ಹಾಗೆ ಮೊಬೈಲ್ ಡಿವೈಸಸ್, ಮೊಬೈಲ್ ಫೋನ್ಸಿಂದ, ಲ್ಯಾಪ್ಟಾಪ್ಸಿಂದ, ಕಂಪ್ಯೂಟರ್ಸಿಂದ, ಟೆಲಿವಿಷನ್ಸಿಂದ, ಹಾಗೆ ಫ್ಲೋರೋಸೆಂಟ್ ಲೈಟ್ಸ್, LED ಲೈಟ್ಸ್, ಇವೆಲ್ಲರಿಂದನೂ ಬ್ಲೂ ಲೈಟ್ ಅಂತ ಹೇಳಿ ನಮ್ಮ ಕಣ್ಣುಗಳಿಗೆ ಬೀಳುತ್ತೆ. ನಾವೆಲ್ಲರೂ ಕೂಡ ಮೊಬೈಲ್ ಫೋನ್ಸ್ ಎಲ್ಲ ಯೂಸ್ ಮಾಡ್ತಾ ಇರ್ತೀವಿ, ಲ್ಯಾಪ್ಟಾಪ್ಸ್, ಟಿವಿಸ್ ಅಥವಾ ಲೈಟ್ಸಲ್ಲಿ ಇದ್ದೇ ಇರ್ತೀವಿ. ಈ ಬ್ಲೂ ಲೈಟ್ಸ್ ಏನಿದೆ ಇದು ಕೂಡ ವೆರಿ ವೆರಿ ಡೇಂಜರಸ್ ನನ್ನ ಕಣ್ಣುಗಳಿಗೋಸ್ಕರ ಅಂಡ್ ನನ್ನ ದೃಷ್ಟಿಗೆ ತುಂಬಾ ಡ್ಯಾಮೇಜ್ ಮಾಡೋ ಕೆಲಸ ಈ ಬ್ಲೂ ಲೈಟ್ ಮಾಡುತ್ತೆ. ಅಗೇನ್ ಹೇಳ್ತಾ ಇದ್ದೀನಿ, ನನ್ನ ಮೋದಿ ಕೇರ್ನ ವೆಲ್ ವಿಷನ್ ಹೆಲ್ತ್ ಪ್ರಾಡಕ್ಟ್ ಏನಿದೆ ಈ ಬ್ಲೂ ಲೈಟಿಂದ ಆಗುವಂಥ ಡ್ಯಾಮೇಜ್ಗಳನ್ನು ತಡೆಗಟ್ಟಲಿಕ್ಕೆ ಸಹಾಯ ಮಾಡುತ್ತೆ. ಯಾಕೆಂದರೆ ನಾವಿವತ್ತು ಮೊಬೈಲ್ಸ್ ಬಿಡ್ಲಿಕ್ಕೆ ಆಗೋದಿಲ್ಲ. ನಾವು ಅತಿ ಹೆಚ್ಚು ಬ್ರೈಟ್ ಇರೋ ಜಾಗಕ್ಕೆ ನಾನು ಹೋಗೋದೇ ಇಲ್ಲ ಅಂತ ನಾನು ಮನೆಯಲ್ಲೇ ಕೂರ್ಲಿಕ್ಕೆ ಆಗೋದಿಲ್ಲ. ಟಿವಿ ನೋಡ್ದಂಗೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ಮೊಬೈಲ್ ಫೋನ್ಸ್ ಯೂಸ್ ಮಾಡ್ದಂಗೆ ಇರ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲವೇ ಇಲ್ಲ. ಹಾಗಾಗಿ ನಾವು ಇದರೆಲ್ಲರಲ್ಲೂ ಇದ್ದೇ ಇರ್ತೀವಿ. ಬಟ್ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಹೇಗೆ ಸಾಧ್ಯ? ಆ ಪ್ರೊಟೆಕ್ಷನ್ ಮಾಡ್ಕೊಳ್ಳಿಕ್ಕೆ ಸಪೋರ್ಟ್ ಮಾಡೋದೇ ನನ್ನ ಮೋದಿ ಕೇರ್ನ ವೆಲ್ ವಿಷನ್ ಹೆಲ್ತ್. ಎಸ್, ಈ ಥರ ಮತ್ತೆ ಯಾವ್ಯಾವ ರೀತಿಯಲ್ಲಿ ನನ್ನ ಮೋದಿ ಕೇರ್ ಪ್ರಾಡಕ್ಟ್ ವೆಲ್ ವಿಷನ್ ಹೆಲ್ತ್ ನಿಮ್ಮ ಕಣ್ಣುಗಳ ಮತ್ತು ಕಣ್ಣುಗಳ ದೃಷ್ಟಿಗೆ ಸಹಾಯ ಮಾಡುತ್ತೆ ಅಂತ ನೋಡ್ತಾ ಹೋಗೋದಾದರೆ, ನಿಮ್ಮ ಕಣ್ಣುಗಳನ್ನು UV ಲೈಟಿಂದ ಪ್ರೊಟೆಕ್ಟ್ ಮಾಡುವಂಥ ಕೆಲಸ ಅಥವಾ ಅದರಿಂದ ಆಗುವಂಥ ಡ್ಯಾಮೇಜನ್ನು ಪ್ರೊಟೆಕ್ಟ್ ಮಾಡುವಂಥ ಕೆಲಸ ನನ್ನ ಮೋದಿ ಕೇರ್ನ ವೆಲ್ ವಿಷನ್ ಹೆಲ್ತ್ ಮಾಡುತ್ತೆ. ಹಾಗೆ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಹೇಳ್ತೀವಿ. ಈ ಒಂದು ಆಕ್ಸಿಡೇಟಿವ್ ಸ್ಟ್ರೆಸ್ಸಿಂದ ನಿಮ್ಮ ಕಣ್ಣುಗಳಿಗೆ ಡ್ಯಾಮೇಜ್ ಆಗಿರುತ್ತೆ, ಅದನ್ನು ರಿಪೇರ್ ಮಾಡಿ ಡ್ಯಾಮೇಜ್ ಆಗದಂಗೆ ನೋಡ್ಕೊಳ್ಳುವಂಥ ಕೆಲಸ ಈ ಒಂದು ಪ್ರಾಡಕ್ಟ್ ಮಾಡುತ್ತೆ. ನೆಕ್ಸ್ಟ್, ಏಜ್ ರಿಲೇಟೆಡ್ ಮ್ಯಾಕ್ಯುಲರ್ ಡಿಜನರೇಷನ್, ಈ ಒಂದು ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಹಾಗೂ ಈ ಸಮಸ್ಯೆ ಏನಾದರೂ ಬರದಂಗೆ ಕಾಪಾಡ್ಕೊಳ್ಳಿಕ್ಕೆ ನನ್ನ ಪ್ರಾಡಕ್ಟ್ ಸಹಾಯ ಮಾಡುತ್ತೆ. ಹಾಗೆ ನಿಮಗೇನಾದರೂ ಡ್ರೈ ಐ ಇದೆಯಾ ಅಥವಾ ಇರಿಟೇಷನ್ಸ್ ಆಗ್ತಾ ಇದೆಯಾ, ಇನ್ಫ್ಲಮೇಷನ್ಸ್ ಆಗ್ತಾ ಇದೆಯಾ, ಕಣ್ಣುಗಳು ಕೆಂಪಾಗ್ತಾ ಇದೆಯಾ, ತುಂಬ ಕಡಿತ ಬರ್ತಾ ಇದೆಯಾ, ಈ ಸಮಸ್ಯೆಯಿಂದ ಹೊರಗೆ ಬರಬೇಕಾ, ನನ್ನ ಮೋದಿ ಕೇರ್ನ ವೆಲ್ ವಿಷನ್ ಹೆಲ್ತ್ ಅದ್ಭುತವಾಗಿ ಕೆಲಸ ಮಾಡಿಕೊಡುತ್ತೆ. ಆ್ಯಂಡ್ ಇನ್ನು ಕೆಲವರಿಗೆ, ಸರ್ ನನಗೇನೂ ಇಲ್ಲ, ಮುಂದೆ ಬರುವಂಥ ಸಾಧ್ಯತೆ ಇದೆಯಾ? ಅಫ್ಕೋರ್ಸ್ ಇರ್ಬೋದು. ಹಾಗೆ ತಡೆಗಟ್ಟಬೇಕೋ ಬೇಡವೋ? ಎಸ್, ಅದಕ್ಕೆ ಈ ಒಂದು ಪ್ರಾಡಕ್ಟ್ ತುಂಬಾ ಸಹಾಯ ಮಾಡುತ್ತೆ. ಎಸ್, ಈಗ ಇದರಲ್ಲಿರುವಂಥ ಒಂದೊಂದು ಇಂಗ್ರೀಡಿಯೆಂಟ್ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ, ಏನೆಲ್ಲ ಕರ್ತವ್ಯವನ್ನು ಈ ಪ್ರಾಡಕ್ಟ್ ಮಾಡುತ್ತೆ ಅಂತ ಹೇಳಿ. ಮೊದಲನೇ ಒನ್ ಆಫ್ ದ ಬೆಸ್ಟ್ ಇಂಗ್ರೀಡಿಯೆಂಟ್ ಯಾವುದಪ್ಪ ಅಂದರೆ ಲ್ಯೂಟೀನ್.
ಈ ಲುಟೀನ್ ಅನ್ನೋದೇನಿದೆ ಇದು ಮೋಸ್ಟ್ ಪವರ್ಫುಲ್ ಐ ವಿಟಮಿನ್ ಅಂತಾನೆ ಕರೀತಾರೆ. ಇದನ್ನ ಐ ವಿಟಮಿನ್ ಅಂತ ಕರೀತಾರೆ. ಇದೇನ್ ಮಾಡುತ್ತಪ್ಪ ಕೆಲಸ ಅಂದ್ರೆ ಸೂರ್ಯನ ಬೆಳಕಿನಿಂದ ಉಂಟಾಗುವ ಹಾನಿಯಿಂದ ಕಣ್ಣುಗಳನ್ನು ರಕ್ಷಿಸುತ್ತದೆ. ವಯಸ್ಸಿಗೆ ಸಂಬಂಧಿಸಿದ ದೃಷ್ಟಿ ದುರ್ಬಲತೆ ಮತ್ತು ದೃಷ್ಟಿ ತೀಕ್ಷ್ಣತೆಯನ್ನು ಕಾಪಾಡಿಕೊಳ್ಳುತ್ತದೆ. ವಯಸ್ಸಾಗ್ತಾ ಆಗ್ತಾ ಆಗ್ತಾ ಏನು ಸಮಸ್ಯೆಗಳು ಬರುತ್ತೆ ಕಣ್ಣಿಗೆ ಅದನ್ನ ಕಾಪಾಡುತ್ತೆ, ಅದು ಬರ್ದಂಗೆ ನೋಡ್ಕೊಳ್ಳುತ್ತೆ. ಹಾಗೆ ಕಣ್ಣಿನ ದೃಷ್ಟಿಯನ್ನ ಶಾರ್ಪ್ ಮಾಡುವಂಥ ಕೆಲಸ ಈ ಒಂದು ಇಂಗ್ರೀಡಿಯೆಂಟ್ ಮಾಡುತ್ತೆ. ನೆಕ್ಸ್ಟ್, ರಾತ್ರಿ ದೃಷ್ಟಿ ಸುಧಾರಿಸಲು ಸಹಾಯ ಮಾಡುತ್ತದೆ. ಅಂದರೆ ನೈಟ್ ವಿಷನ್ ಅಂತ ನಾವೇನು ಹೇಳ್ತೀವಿ, ತುಂಬ ಜನಗೆ ರಾತ್ರಿ ಕೂಡು ಬರುತ್ತದೆ, ಅದರಿಂದ ಹೊರಗೆ ಬರಲಿಕ್ಕೆ ಅಥವಾ ಅದು ಬರ್ದಂಗೆ ಕಾಪಾಡಲಿಕ್ಕೆ ಸಹಾಯ ಮಾಡ್ತದೆ ಈ ಒಂದು ಪ್ರಾಡಕ್ಟು. ಹಾಗೆ ನಾವು ಆವಾಗಲೇ ಹೇಳಿದ್ವಲ್ಲ, ಗ್ಲೇರ್ ಸೆನ್ಸಿಟಿವಿಟಿ, ಪ್ರಜ್ವಲಿಸುವ ಸಂವೇದನೆ, ಆ ಒಂದು ಗ್ಲೇರ್ ಸೆನ್ಸಿಟಿವಿಟಿಯನ್ನು ಕಡಿಮೆ ಮಾಡಿ ನಿಮ್ಮ ದೃಷ್ಟಿಯನ್ನು ಚೆನ್ನಾಗಿ ಮಾಡಲಿಕ್ಕೆ ಈ ಪ್ರಾಡಕ್ಟ್ ಸಹಾಯ ಮಾಡ್ತದೆ. ನೆಕ್ಸ್ಟ್, ಉರಿಯೂತವನ್ನು ಅಂದರೆ ಇನ್ಫ್ಲಮೇಷನ್ಸನ್ನು ಕಡಿಮೆ ಮಾಡುವಂಥ ಒಂದು ಕೆಲಸ, ಹಾಗೂ ಕಣ್ಣುಗಳಿಗೆ ರಕ್ತದ ಹರಿವನ್ನು ಅಂದರೆ ಕಣ್ಣುಗಳಿಗೆ ಬ್ಲಡ್ ಸರ್ಕ್ಯುಲೇಷನ್, ರಕ್ತದ ಹರಿವನ್ನು ಜಾಸ್ತಿ ಮಾಡಿ ಆರೋಗ್ಯವಾಗಿಟ್ಟು ಒಟ್ಟಾರೆ ಕಣ್ಣಿನ ಆರೋಗ್ಯವನ್ನು ಸುಧಾರಿಸುವಂಥ ಕೆಲಸ ಈ ಒಂದು ಪ್ರಾಡಕ್ಟ್ ಮಾಡುತ್ತೆ. ನೆಕ್ಸ್ಟ್, ಇದರಲ್ಲಿರುವಂಥ ಮತ್ತೊಂದು ಅದ್ಭುತವಾದಂಥ ಇಂಗ್ರೀಡಿಯೆಂಟ್ ಫ್ಲಾಕ್ಸ್ ಸೀಡ್ ಆಯಿಲ್. ಸೊ ಈ ಒಂದು ಇಂಗ್ರೀಡಿಯೆಂಟ್ಸ್ ಏನು ಸಹಾಯ ಮಾಡುತ್ತೆ ಅಂತ ನೋಡ್ತಾ ಹೋಗೋದಾದರೆ ರೆಟಿನಾವನ್ನು ರಕ್ಷಿಸಲು, ಅಂದರೆ ನನ್ನ ಕಣ್ಣಿರುವಂಥ ರೆಟಿನಾವನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ, ಮತ್ತು ಡ್ರೈ ಐ ಸಿಂಡ್ರೋಮ್, ನಾವಾಗಲೇ ಏನು ನೋಡಿದ್ವಿ ಡ್ರೈ ಐ ಸಿಂಡ್ರೋಮ್ ಅಂತ ಹೇಳಿ, ಆ ಒಂದು ರೋಗ ಲಕ್ಷಣಗಳನ್ನು ಸುಧಾರಿಸಲಿಕ್ಕೆ ಇದರಲ್ಲಿರುವಂಥ ಆ್ಯಂಟಿ ಇನ್ಫ್ಲಮೇಟರಿ ಗುಣಲಕ್ಷಣಗಳು ಕಾಪಾಡಲಿಕ್ಕೆ, ರಕ್ಷಿಸಲಿಕ್ಕೆ, ರೋಗ ರಕ್ಷಣೆಗಳನ್ನು ಸುಧಾರಿಸಲಿಕ್ಕೆ ಈ ಪ್ರಾಡಕ್ಟು ತುಂಬ ಅದ್ಭುತವಾಗಿ ಸಹಾಯ ಮಾಡ್ತದೆ. ನೆಕ್ಸ್ಟ್, ಇದರಲ್ಲಿರುವಂಥ ವೈಟಮಿನ್ ಎ, ನಮಗೆಲ್ಲ ಗೊತ್ತಿದೆ ನಮ್ಮ ಕಣ್ಣಿನ ಆರೋಗ್ಯಕ್ಕೆ ಭಾಳ ಮುಖ್ಯವಾಗಿ ಬೇಕಾಗಿರುವಂಥ ಒಂದು ವೈಟಮಿನ್ ಯಾವುದು? ದಟ್ ಈಸ್ ವೈಟಮಿನ್ ಎ. ಇದೇನು ಮಾಡುತ್ತಪ್ಪ ಅಂತಂದರೆ ಕಾರ್ನಿಯಾ ಮತ್ತು ರೆಟಿನಾದ ಸಮಗ್ರತೆ, ಅಂದರೆ ದ ಇಂಟಿಗ್ರಿಟಿ ಆಫ್ ಕಾರ್ನಿಯಾ ಆ್ಯಂಡ್ ರೆಟಿನಾ, ಅದನ್ನು ಮೇಂಟೈನ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ಸಪೋರ್ಟ್ ಮಾಡುವಂಥದ್ದು ವೈಟಮಿನ್ ಎ. ಇದರಿಂದ ಏನಾಗುತ್ತಪ್ಪ ಅಂದರೆ ನನಗೆ ಒಂದು ಕ್ಲಿಯರ್ ವಿಷನ್, ಅಂದರೆ ಸ್ಪಷ್ಟವಾದಂಥ ಒಂದು ದೃಷ್ಟಿ ನನಗೆ ಸಿಗುತ್ತೆ. ಅದು ಎಂಥದೇ ಮಂದ ಬೆಳಕಿನಲ್ಲಾದರೂ ಪರವಾಗಿಲ್ಲ, ಮಂದ ಬೆಳಕಿದ್ರೂ ದೃಷ್ಟಿ ಸ್ಪಷ್ಟ ಆಗಲಿಕ್ಕೆ ಈ ಒಂದು ಪ್ರಾಡಕ್ಟ್ ಸಹಾಯ ಮಾಡುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ ಮ್ಯಾಲ್ಫಿಗಿಯಾ ಮ್ಯಾರ್ಗಿನೆಟಾ ಆ್ಯಂಡ್ ವೈಟಮಿನ್ ಇ. ಸೊ ಈ ಒಂದು ಇಂಗ್ರೀಡಿಯೆಂಟ್ಸ್ ಯಾವ ರೀತಿ ಸಹಾಯ ಮಾಡ್ತದಪ್ಪ ಅಂತಂದರೆ ಇದರಲ್ಲಿರುವಂಥ ಆ್ಯಂಟಿ ಆಕ್ಸಿಡೆಂಟ್ಸ್, ಆ ಒಂದು ಪವರ್ಫುಲ್ ಆ್ಯಂಟಿ ಆಕ್ಸಿಡೆಂಟ್ಸ್ ಏನು ಮಾಡುತ್ತಂದರೆ ನನ್ನ ಕಣ್ಣುಗಳಿಗೆ ಆಗುವಂಥ ಒಂದು ಆಕ್ಸಿಡೇಟಿವ್ ಸ್ಟ್ರೆಸ್ ಏನಿದೆ ಅದು ಆಗದಂಗೆ ಇದರಲ್ಲಿರುವಂಥ ಒಂದು ಆ್ಯಂಟಿ ಆಕ್ಸಿಡೆಂಟ್ ಕಂಟೆಂಟ್ಗಳು ತುಂಬ ಅದ್ಭುತವಾಗಿ ಕೆಲಸ ಮಾಡ್ತದೆ. ಹಾಗೆ ಏನಾದರೂ ಕಣ್ಣಿನ ಪೊರೆ ಮತ್ತು ವಯಸ್ಸಿಗೆ ಸಂಬಂಧಿಸಿದ ಮ್ಯಾಕ್ಯುಲರ್ ಡಿಜನರೇಷನ್ ಅಂದರೆ ಕ್ಯಾಟರಾಕ್ಟ್ ಸಮಸ್ಯೆಗಳು, ಅಂದರೆ ಕಣ್ಣಿನ ಪೊರೆ, ವಯಸ್ಸಿಗೆ ಸಂಬಂಧಿಸಿದ ಮ್ಯಾಕ್ಯುಲರ್ ಡಿಜನರೇಷನ್, ಈ ಸಮಸ್ಯೆಯಿಂದ ಈ ಒಂದು ಅಪಾಯಗಳನ್ನು ಕಡಿಮೆ ಮಾಡುವಂತಹ ಅದ್ಭುತವಾದಂಥ ಕೆಲಸ ನನ್ನ ಮೋದಿ ಕೇರ್ನ ವೆಲ್ ವಿಷನ್ ಹೆಲ್ತ್ ಈ ಕೆಲಸ ಮಾಡ್ತದೆ. ನೆಕ್ಸ್ಟ್, ಜಿಂಕ್, ಇದು ಕೂಡ ಬಹಳ ಪ್ರಮುಖವಾದಂಥ ಒಂದು ಮಿನರಲ್, ನನ್ನ ಕಣ್ಣಿನ ಆರೋಗ್ಯಕ್ಕೆ ಬೇಕಾಗಿರೋದು. ಇದೇನು ಮಾಡುತ್ತಪ್ಪ ಅಂತಂದರೆ UV ಕಿರಣಗಳಿಂದ ಕಣ್ಣುಗಳನ್ನು ರಕ್ಷಿಸುವ ಮೆಲನಿನ್ ಉತ್ಪಾದನೆಗೆ ಇದು ಅವಶ್ಯಕವಾಗಿದೆ. ಅವಾಗಲೇ ನಾವು ಮಾತಾಡಿದ್ವಿ, ಮೆಲನಿನ್ ನನ್ನ ಕಣ್ಣುಗಳ ಆರೋಗ್ಯಕ್ಕೆ ಬೇಕು, ಪಿಗ್ಮೆಂಟೆಡ್ ಪಾರ್ಟ್ ಅಂತ ನಾವು ತುಂಬ ಮಾತಾಡಿದ್ವಿ, ಹೌದಾ? ಎಸ್, ಆ ಒಂದು ಮೆಲನಿನ್ ಉತ್ಪಾದನೆಗೆ ಸಹಾಯ ಮಾಡೋದು ಈ ಒಂದು ಜಿಂಕ್. ಇದರಿಂದ ಏನಾಗುತ್ತೆ, ಮೆಲನಿನ್ ಉತ್ಪಾದನೆ ಆದಂಗೆ ನನ್ನ ಕಣ್ಣುಗಳಲ್ಲಿ UV ಕಿರಣಗಳಿಂದ ನನ್ನ ಕಣ್ಣುಗಳನ್ನು ರಕ್ಷಣೆ ಮಾಡಲಿಕ್ಕೆ ಇದು ಸಪೋರ್ಟ್ ಮಾಡುತ್ತೆ. ಹಾಗೆ ಜೊತೆಗೆ ವಿಷುವಲ್ ಪಿಗ್ಮೆಂಟ್ಸ್ ಅಂತ ಹೇಳ್ತೀವಿ, ಅಂದರೆ ವರ್ಣದ್ರವ್ಯಗಳ ರಚನೆಗೆ ಈ ಒಂದು ಜಿಂಕ್ ಕಂಟೆಂಟ್ ಈ ಪ್ರಾಡಕ್ಟಲ್ಲಿ ತುಂಬ ಅದ್ಭುತವಾಗಿ ಸಹಾಯ ಮಾಡುತ್ತೆ. ಆ್ಯಂಡ್ ಒಂದು ನಿಮಗೆ ನೆನಪಿರಲಿ, ಜಿಂಕ್ ಏನಾದರೂ ನಿಮ್ಮ ದೇಹದಲ್ಲಿ ಜಿಂಕ್ ಈ ಒಂದು ಪೋಷಕಾಂಶ ಅಥವಾ ಖನಿಜಾಂಶದ ಕೊರತೆ ಇದೆ ಅನ್ನೋದಾದರೆ ಖಂಡಿತ ನೀವು ರಾತ್ರಿ ಕುರುಡುತನಕ್ಕೆ ರಾತ್ರಿ ಕುರುಡು ನಿಮ್ಮಲ್ಲಿ ಬರುವಂಥ ಸಾಧ್ಯತೆಗಳಿರುತ್ತೆ ಯಾವಾಗ ಈ ಜಿಂಕಿನ ಅಂಶ ಕಡಿಮೆ ಆದರೆ. ಹಾಗಾಗಿ ಈ ಪ್ರಾಡಕ್ಟನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಕಣ್ಣುಗಳ ಆರೋಗ್ಯಕ್ಕೆ ಬೇಕಾಗಿರುವಂಥ ಜಿಂಕ್ ಖನಿಜಾಂಶ ಸಿಗುತ್ತೆ. ಆವಾಗ ಯಾವುದೇ ರೀತಿ ರಾತ್ರಿ ಕುರುಡು ಸಮಸ್ಯೆ ನಿಮಗೆ ಬರೋದಿಲ್ಲ. ಹಾಗಾಗಿ ಎಷ್ಟು ಅದ್ಭುತವಾಗಿ ಈ ಪ್ರಾಡಕ್ಟ್ ಕೆಲಸ ಮಾಡುತ್ತೆ, ಜಸ್ಟ್ ಯೋಚನೆ ಮಾಡಿ. ನೆಕ್ಸ್ಟ್, ಕೊನೆಯ ಒಂದು ಇಂಗ್ರೀಡಿಯೆಂಟ್ ದಟ್ ಈಸ್ ಕಾಪರ್. ಎಸ್, ಈ ಒಂದು ಕಾಪರ್ ಕೂಡ ಕಣ್ಣಿನ ಆರೋಗ್ಯಕ್ಕೆ ತುಂಬ ಬೇಕಾಗಿರುವಂಥದ್ದು. ಸೊ ಇದು ಏನು ಮಾಡುತ್ತೆ ಅಂದರೆ ಉತ್ತಮ ದೃಷ್ಟಿಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುವಂಥ ಒಂದು ಅದ್ಭುತವಾದಂಥ ಒಂದು ಪ್ರಾಡಕ್ಟ್ ನನ್ನ ವೆಲ್ ವಿಷನ್ ಹೆಲ್ತ್. ಅಲ್ಲಿಗೆ ಒಟ್ಟಾರೆ ಇಷ್ಟೂ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುವಂತಹ ಸಾಮರ್ಥ್ಯವನ್ನು ಹೊಂದಿರುವಂತಹ GMP ಸರ್ಟಿಫೈಡ್ ಪ್ಲಾಂಟ್ ಬೇಸ್ಡ್ ಪ್ರಾಡಕ್ಟ್ ಅಂತೇಳಿ ಸರ್ಟಿಫೈ ಆಗಿರುವಂಥ ಅದ್ಭುತವಾದಂಥ ಪ್ರಾಡಕ್ಟ್ ವೆಲ್ ವಿಷನ್ ಹೆಲ್ತ್. ಎಸ್, ಯಾರೆಲ್ಲ ತಮ್ಮ ಕಣ್ಣುಗಳ ಆರೋಗ್ಯವನ್ನು ಕಾಪಾಡ್ಕೋಬೇಕಂತಿದೆ ಅವರು ಈ ಒಂದು ಪ್ರಾಡಕ್ಟನ್ನು ಯೂಸ್ ಮಾಡ್ಬೋದು. ಹಾಗೆ ಯಾರೆಲ್ಲ ತುಂಬ TV, ಮೊಬೈಲ್ಸ್, ಲ್ಯಾಪ್ಟಾಪ್ಸ್, ಹಾಗೆ ತುಂಬ ಜನ ಟ್ಯಾಬ್ಲೆಟ್ಸ್ ಯೂಸ್ ಮಾಡ್ತಾರೆ, ಟ್ಯಾಬ್ಸ್ ಯಾರೆಲ್ಲ ಯೂಸ್ ಮಾಡ್ತಾರೆ ಅವರು ಈ ಒಂದು ಪ್ರಾಡಕ್ಟನ್ನು 100% ಯೂಸ್ ಮಾಡ್ಬೋದು. ಯಾರಿಗಾದರೂ ಏನೇ ಕಣ್ಣಿನ ಸಮಸ್ಯೆ, ಅದು ಡ್ರೈ ಐಸ್ ಆಗಿರ್ಬೋದು, ಇರಿಟೇಷನ್, ಇಚ್ಚಿನೆಸ್, ಇನ್ಫ್ಲಮೇಷನ್, ಅಥವಾ ಯಾರಾದರೂ ಸ್ಪೆಕ್ಸ್ ಅಥವಾ ಲೆನ್ಸಸ್ ಬಳಸ್ತಾ ಇದ್ದರೆ, ಅಥವಾ ಸಂಪೂರ್ಣ ಕಣ್ಣಿನ ಒಂದು ಆರೋಗ್ಯದ ಒಂದು ಫಿಟ್ನೆಸ್ ಬೇಕು ಅನ್ನೋರು,
ಸೊ ಎಲ್ಲರೂ ಕೂಡ ಏನೇ ಕಣ್ಣಿನ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಅವರೆಲ್ಲರೂ ಕೂಡ ಈ ಒಂದು ಪ್ರಾಡಕ್ಟನ್ನು ಬಳಸ್ತಾ ಒಂದು ಆರೋಗ್ಯವಂತ ಒಂದು ಕಣ್ಣಿನ ಆರೋಗ್ಯವನ್ನು ಕಾಪಾಡ್ಕೋಬಹುದು, ಹಾಗೆ ದೃಷ್ಟಿಯ ಒಂದು ಶಾರ್ಪ್ನೆಸ್ಸನ್ನು ಮೈಂಟೈನ್ ಮಾಡ್ಬೋದು. ಸೊ ವೆಲ್ ವಿಷನ್ ಹೆಲ್ತ್ ಯೂಸ್ ಮಾಡಿ ಆರೋಗ್ಯವಂತ ಕಣ್ಣುಗಳು, ಆರೋಗ್ಯವಂತ ದೃಷ್ಟಿ ನಿಮ್ಮದಾಗಲಿ. ಎಸ್, ಈ ಒಂದು ಪ್ರಾಡಕ್ಟನ್ನು ಯಾವ ರೀತಿ ಬಳಸಬೇಕಪ್ಪ ಅಂದರೆ ಡೈಲಿ ಒಂದು ಮಾತ್ರೆ ತಿಂಡಿ ಅಥವಾ ಊಟದ ನಂತರ, ಒಂದು ಸಾಫ್ಟ್ ಜೆಲ್ ಥರ ಇರುತ್ತೆ ಇದು. ಸೊ ಒಂದು ಸಾಫ್ಟ್ ಜೆಲ್ ಊಟದ ನಂತರ ಡೈಲಿ ಒಂದು ತಗೊಂಡ್ರೆ ಸಾಕು. ಸೊ ಈ ಒಂದು ಪ್ರಾಡಕ್ಟಿನ MRP ಪ್ರೈಸ್ ಬಂದುಬಿಟ್ಟು 999 ರುಪೀಸ್ ಓನ್ಲಿ. ನೋಡಿ ಎಷ್ಟೆಲ್ಲ ಸಮಸ್ಯೆಗಳನ್ನು ಹೋಗಲಾಡಿಸುವಂಥ ಒಂದು ಪ್ರಾಡಕ್ಟಿಗೆ ಕೇವಲ ಎಕನಾಮಿಕಲ್ ಪ್ರೈಸಲ್ಲಿ ನಮಗೆ ಸಿಗ್ತಾ ಇದೆ, ಜಸ್ಟ್ 999 ರುಪೀಸ್. ಇದರಲ್ಲಿ 30 ಯೂನಿಟ್ಸ್ ಇರುತ್ತೆ, ಒಂದು ಬಾಟಲ್ ನಿಮಗೆ 1 ಮಂತ್ ಬರುತ್ತೆ. ಸೊ ಹಾಗಾಗಿ ಇಷ್ಟು ಪ್ರಾಡಕ್ಟ್, ಇದಿಷ್ಟು ಈ ಒಂದು ಅದ್ಭುತವಾದಂಥ ಪ್ರಾಡಕ್ಟ್ ವೆಲ್ ವಿಷನ್ ಹೆಲ್ತ್. ಗುಡ್ ಹೆಲ್ತ್ ಈಸ್ ಇನ್ ಯುವರ್ ಹ್ಯಾಂಡ್ಸ್. ಎಸ್, ಹಾಗಾದರೆ ಒಂದು ಹೋಪ್ನಿಂದ ಈ ಒಂದು ಸೆಷನ್ ಎಂಡ್ ಮಾಡೋಣ. ಸೊ ಒಂದು ನಂಬಿಕೆಯಿಂದ ನಾನು ಈ ಸೆಷನ್ ಎಂಡ್ ಮಾಡ್ತಿದ್ದೀನಿ. ಏನಪ್ಪ ಅನ್ನೋದಾದರೆ, ನೀವೆಲ್ಲರೂ ಕೂಡ ಕಣ್ಣಿನ ಆರೋಗ್ಯದ ಬಗ್ಗೆ ಒಂದಿಷ್ಟು ವಿಚಾರವನ್ನು ತಿಳ್ಕೊಂಡಿದ್ದೀರಾ, ಏನೆಲ್ಲ ಸಮಸ್ಯೆಗಳು ಬರ್ಬೋದು ಅನ್ನೋದು ತಿಳ್ಕೊಂಡಿದ್ದೀರಾ, ಯಾಕೆ ಆ ಸಮಸ್ಯೆಗಳು ಬರ್ತಿದೆ ಅಂತ ತಿಳ್ಕೊಂಡಿದ್ದೀರಾ, ಆ್ಯಂಡ್ ಅದಕ್ಕೇನೆಲ್ಲ ಮಾಡಬೇಕು ಅನ್ನೋದು ಕೂಡ ನೀವೆಲ್ಲರೂ ಕೂಡ ತಿಳ್ಕೊಂಡಿದ್ದೀರಾ. ಆ್ಯಂಡ್ ಕೊನೆಯದಾಗಿ ನನ್ನ ಮೋದಿ ಕೇರ್ನ ವೆಲ್ ವಿಷನ್ ಹೆಲ್ತ್ ಪ್ರಾಡಕ್ಟ್ ಏನಿದೆ, ಈ ಪ್ರಾಡಕ್ಟ್ ಎಷ್ಟು ಅದ್ಭುತವಾಗಿ ಕಣ್ಣಿನ ಆರೋಗ್ಯಕ್ಕೆ ಸಹಾಯ ಮಾಡುತ್ತೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಾ. ಹಾಗಾದರೆ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಂಡ ನಂತರ ಸುಮ್ಮನೆ ಇರಬೇಕಾ? ಬೇರೆಯವರ ಆರೋಗ್ಯವನ್ನು ಕೂಡ ಕಾಪಾಡಬೇಕು, ಹೌದೋ ಇಲ್ವೋ? ಹಾಗಾಗಿ ತುಂಬ ಜನ ಈಗ ಭಾರತದಲ್ಲಿ ಪ್ರೆಸೆಂಟ್ಲಿ 6 ಕೋಟಿಗಿಂತ ಮೇಲೆ 6ರಿಂದ 7 ಕೋಟಿ ಜನ ಈ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಇನ್ನು ನಂಬರ್ಸ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೇ ಇದೆ. ಇವತ್ತು ಸಣ್ಣ ಮಕ್ಕಳಲ್ಲೂ ಕೂಡ ಒಂದು ಸ್ಪೆಕ್ಟ್ಸ್ ಹಾಕುವಂಥದ್ದು, ಕಣ್ಣಿನ ಸಮಸ್ಯೆಗಳು ಕಂಡುಬರ್ತಿದೆ. ಹಾಗಾಗಿ ಕಣ್ಣಿನ ಆರೋಗ್ಯವಾಗಿ ಕಾಪಾಡ್ಕೋಬೇಕಾಗಿದೆ, ಅದರ ಒಂದು ಜ್ಞಾನವನ್ನು ತಿಳ್ಕೋಬೇಕಾಗಿದೆ. ಹಾಗಾಗಿ ನಾವು ಪ್ರತಿಯೊಬ್ಬರನ್ನು ಕೂರಿಸ್ಕೊಂಡು ಇಷ್ಟು ಮಾತಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಜಸ್ಟ್ ನಿಮ್ಮ ಕಡೆಯಿಂದ ಈ ಸಮಾಜಕ್ಕೆ, ಈ ದೇಶಕ್ಕೆ ಒಂದು ಸಣ್ಣ ಸೇವೆ, ಒಂದು ಸಣ್ಣ ಕೊಡುಗೆ ಏನಪ್ಪ ಅಂತಂದರೆ, ಈ ಒಂದು ವಿಡಿಯೋವನ್ನು ನಿಮ್ಮ ವಾಟ್ಸಪ್ ಗ್ರೂಪಲ್ಲಿರುವಂತಹ ಅಥವಾ ನಿಮ್ಮ ಅಫಿಷಿಯಲ್ ಗ್ರೂಪ್, ಬಿಸ್ನೆಸ್ ಗ್ರೂಪಲ್ಲಿರುವಂಥ ಪ್ರತಿಯೊಬ್ಬ ನಿಮ್ಮ ಫ್ಯಾಮಿಲಿ ಮೆಂಬರ್, ಪ್ರತಿಯೊಬ್ಬ ನಿಮ್ಮ ಕೊಲೀಗ್ ಎಲ್ಲರಿಗೂ ಕೂಡ ನಿಮ್ಮೆಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಇದನ್ನು ಶೇರ್ ಮಾಡಿ ಅವರವರ ಒಂದು ಕಣ್ಣಿನ ಆರೋಗ್ಯವನ್ನು ಕಾಪಾಡ್ಕೊಳ್ಳಿಕ್ಕೆ ನಿಮ್ಮದೊಂದು ಸಣ್ಣ ಕೊಡುಗೆ ಇರಲಿ ಅಂತ ಕೇಳ್ಕೊಳ್ತಾ, ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಆ್ಯಂಡ್ ಇನ್ನೊಬ್ಬರಿಗೆ ಶೇರ್ ಮಾಡಿದಿರ ಅವರಿಗೆ ಸ್ಪೆಷಲ್ ಥ್ಯಾಂಕ್ಸ್. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಮೋದಿ ಕೇರ್ ಆ್ಯಂಡ್ ಸಮೀರ್ ಮೋದಿ ಜಿ. ಈ ವಿಡಿಯೋನ ನೋಡುವಂಥ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.